ಸಂತೋಷ ಇದೆಯಾ? ಸಂತೋಷದ್ರೆ ಕೈಗೆಳೆದು ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯ. ಈ ತಿಂಗಳು ದೇವರು ನನಗೆ ಕೊಡಲ್ಪಟ್ಟಂಥ ಒಂದು ವಾಗ್ದಾನವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡು ನಾನು ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನಾನು ಯಾವಾಗಲೂ ಹೇಳ್ತೇನೆ, ಪ್ರಾರ್ಥನೆ ಮಾಡೋವನಿಗೆ ಯಾವಾಗಲೂ ಒಂದು ವಾಗ್ದಾನ ಇದ್ದೇ ಇರುತ್ತೆ. ಪ್ರಾರ್ಥನೆ ಮಾಡೋವನಿಗೆ, ಕರ್ತನನ್ನು ನಿರೀಕ್ಷಿಸುವವನಿಗೆ ಯಾವಾಗಲೂ ದೇವರಿಂದ ಒಂದು ವಾಕ್ಯ ಅವನಿಗಾಗಿ ಇದ್ದೇ ಇರುತ್ತೆ. ಕಾರಣ, ಪ್ರಾರ್ಥಿಸುವವನಿಗಾಗಿ ಮಾತನಾಡುವ ದೇವರು ನಮ್ಮ ದೇವರು. ನೀವು ಆಮೇಲೆ ಹೇಳಲಿಲ್ಲ ಅಂದಾಗ ನೀವು ಪ್ರಾರ್ಥನೆ ಮಾಡೋರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಪ್ರಾರ್ಥನೆ ಮಾಡೋವನಿಗೆ, ಕರ್ತನನ್ನು ನಿರೀಕ್ಷಿಸುವವನಿಗೆ ದೇವರಿಂದ ಯಾವಾಗಲೂ ಅವನಿಗೊಂದು ವಾಕ್ಯ ದೊರಕುತ್ತೆ. ಆತನ ಕುಟುಂಬಕ್ಕಾಗಿ, ಆತನ ಭವಿಷ್ಯಕ್ಕಾಗಿ, ಆತನ ಜೀವಿತಕ್ಕಾಗಿ ಒಂದು ವಾಕ್ಯ ಅವನಿಗೆ ದೊರಕುತ್ತೆ. ನಾನು ಈ ತಿಂಗಳು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಆತ್ಮನ ನನ್ನ ಹೃದಯದಲ್ಲಿ ಕೊಟ್ಟಂಥ ಈ ತಿಂಗಳು ಕುರಿತಾದಂಥ ಆಲೋಚನೆ ಆಲ್ರೆಡಿ ನಮ್ಮ ಸಭೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ನಮ್ಮ ಬ್ರ್ಯಾಂಚ್ ಸಭೆಯಲ್ಲೂ ಮತ್ತು ನಮ್ಮ ಮೇನ್ ಚರ್ಚಲ್ಲೂ ನಾನು ಕಳೆದ ಒಂದು ತಿಂಗಳಿಂದ ಪ್ರಸಂಗ ಮಾಡಿಕೊಂಡೇ ಬರ್ತಾ ಇದ್ದೀನಿ. ನಾನು ಅದನ್ನು ಈ ಒಂದು ತಿಂಗಳ ಸಂದೇಶವನ್ನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೇಳಿ ನಿಲ್ಲಿಸ್ಬಿಡ್ತೀನಿ. ನಾನು ಯಾವ ರೀತಿಯಲ್ಲಿ ನಾವು ಈ ವಾಗ್ದಾನಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂದು. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ, 2 Chronicles chapter 32 verse 27 onwards. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ ಅದರ 27ನೇ ವಾಕ್ಯದಿಂದ ಅದರ 30ನೇ ವಚನದವರೆಗೂ. ಬಟ್ ನಾನು 29ನೇ ವಚನ ಮಾತ್ರ ನಿಮಗೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ. 2 Chronicles chapter 32 verse 29, 29ನೇ ವಾಕ್ಯವನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಬೈಬಲಲ್ಲಿ ನಾವು ಈ ರೀತಿಯಾಗಿ ನಾವು ಓದುವವರಾಗಿದ್ದೇವೆ. ಇದಲ್ಲದೆ ಪಟ್ಟಣಗಳನ್ನು ಕಟ್ಟಿಸಿ ದನ ಕುರಿಗಳ ದೊಡ್ಡ ಹಿಂಡನ್ನು ಸಂಪಾದಿಸಿಕೊಂಡನು. ದೇವರು ಅವನಿಗೆ ಕೊಟ್ಟಂಥ ಸಂಪತ್ತು ಅಪರಿಮಿತವಾಗಿತ್ತು. ಈ ತಿಂಗಳು ನಾನು ಹೇಳಲ್ಪಟ್ಟಂಥ ದೇವರ ಆತ್ಮನ ನನಗೆ ಕೊಡಲ್ಪಟ್ಟಂಥ ಆಲೋಚನೆ, ಈ ತಿಂಗಳು ಅಪರಿಮಿತವಾಗಿ ಇಮ್ಮೆಜರಬಲ್ ಬ್ಲೆಸ್ಸಿಂಗ್ಸ್, ಅಪರಿಮಿತವಾದ ಆಶೀರ್ವಾದಗಳನ್ನು ನಾನು ಸಭೆಯ ಮೇಲೆ ಸುರಿಯ ಮಾಡ್ತೇನೆ ಎಂಬುದಾಗಿ ದೇವರು ಸಭೆಗೆ ವಾಗ್ದಾನವನ್ನು ದೇವರು ಮಾಡಿದನು. ಹಾಗಾದರೆ ನಾನು ನಂಬುತ್ತೇನೆ, ದೇವರ ವಾಕ್ಯ ಎಲ್ಲರಿಗೂ ಉಳ್ಳದಾಗಿರುತ್ತದೆ. ನಾನೊಂದು ಪಾಸ್ಟ್ ಅಂತ ಹೇಳಿದಾಗ ಬೇರೆ ಆಶೀರ್ವಾದ ಮಾತ್ರ ಹೇಳ್ಕೊಂಡು ನಡೆಯೋನಲ್ಲ. ನಾನು ಆಶೀರ್ವಾದ ನಾವು ಹೇಗೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎನ್ನುವಂಥ ರೂಟನ್ನು ಸಹ ನಾವು ದೇವರ ವಾಕ್ಯದಿಂದ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಎಷ್ಟು ಜನರಿಗೆ ಆಶೀರ್ವಾದ ಬೇಕು ಅಂತ ಕೇಳಿ ನನಗೆ ಆಶೀರ್ವಾದ ಇಲ್ಲ ಅನ್ನೋರು ಯಾರೂ ಇಲ್ಲ. ನಾವೆಲ್ಲರೂ ಇಲ್ಲಿ ಸಭೆಗೆ ಬಂದಿರೋದೇ ಆಶೀರ್ವಾದ ಹೊಂದೋದಕ್ಕೆ, ಹೌದಾ? ನಾವೆಲ್ಲರೂ ಸಭೆಗೆ ಬಂದಿರೋದೇ ಆಶೀರ್ವಾದ ಹೊಂದೋದಕ್ಕೆ. ಕೆಲವರು ಆಶೀರ್ವಾದ ಹೊಂದೋದಕ್ಕೆ ಬರ್ತಾರೆ, ಆದರೆ ಆಶೀರ್ವಾದ ಹೆಂಗೆ ಹೊಂದಿಕೊಳ್ಳೋಕೆ ಸಾಧ್ಯ ಎನ್ನೋದನ್ನು ವಾಕ್ಯವನ್ನು ಕಲಿಯೋದಿಲ್ಲ. ಕೆಲವರಿಗೆ ವಾಕ್ಯ ಬೇಡ, ಕೇವಲ ಆಶೀರ್ವಾದ ಬೇಕು. ಕೆಲವರಿಗೆ ಯೇಸು ಸ್ವಾಮಿ ಬೇಡ, ಯೇಸು ಸ್ವಾಮಿಯ ಬಿಡುಗಡೆ ಮಾತ್ರ ಬೇಕು. ಕೆಲವರಿಗೆ ದೇವರ ವಾಕ್ಯದಲ್ಲಿರುವ ಎಲ್ಲ ವಾಗ್ದಾನಗಳು ಬೇಕಾದರೆ ವಾಗ್ದಾನ ಮಾಡೋ ದೇವರು ಕೆಲವರಿಗೆ ಬೇಕಾಗಿಲ್ಲ. ದೇವರ ಮಕ್ಕಳಿಗೆ ಗಮನಿಸಿ, ಅಪರಿಮಿತವಾಗಿ ದೇವರು ಅವನನ್ನು ಆಶೀರ್ವಾದ ಮಾಡಿದನು. ಬೈಬಲ್ ಹೇಳ್ತದೆ, ದೇವರು ಅವನಿಗೆ ಸಂಪತ್ತನ್ನು ದೇವರ ಆತನು ಕೊಟ್ಟನು ಎಂದು. ಬೈಬಲಲ್ಲಿ ಗಮನಿಸಿದಾಗ ದೇವರಿಗೆ ಪ್ರಿಯವಾದದ್ದು ಯಾವುದು? ದೇವರಿಗೆ ಪ್ರಿಯವಾದದ್ದು ಬೈಬಲ್ ಹೇಳ್ತದೆ, ಇಸ್ರಾಯೇಲರನ್ನು ಆಶೀರ್ವಾದ ಮಾಡುವುದೇ ದೇವರಿಗೆ ಪ್ರಿಯವಾದಂಥ ಕೆಲಸ ಎಂಬುದು. ದೇವರು ನಮ್ಮನ್ನು ಶಪಿಸೋದಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರು ನಮ್ಮನ್ನು ನಾಶ ಮಾಡೋದಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರು ನಮ್ಮನ್ನು ಅವಮಾನಕ್ಕೆ ಒಳಪಡಿಸೋದಕ್ಕೆ ನನ್ನ ದೇವರು ಎಂದಿಗೂ ಇಷ್ಟಪಡೋದಿಲ್ಲ. ದೇವರಿಗೆ ಇಷ್ಟವುಳ್ಳ ಕಾರ್ಯ ಏನು ಗೊತ್ತಾ? ದೇವರಿಗೆ ಇಷ್ಟವುಳ್ಳ ಕಾರ್ಯ ತನ್ನ ಜನರನ್ನು ಆಶೀರ್ವಾದ ಮಾಡೋದೇ ದೇವರಿಗೆ ಪ್ರಿಯವಾದಂಥ ಒಂದು ಕೆಲಸ. ಹಾಗಾದರೆ ದೇವರ ಮಕ್ಕಳೇ, ಹಿಸ್ಕೀಯನಿಗೆ ದೇವರು ಕೊಟ್ಟಿದ್ರೆ ದೇವರು ನಮಗೂ ಕೊಡಲಿಕ್ಕೆ ಸಾಧ್ಯ. ಹಿಸ್ಕೀಯನನ್ನು ದೇವರು ಅಪರಿಮಿತವಾಗಿ ಆಶೀರ್ವಾದ ಮಾಡಿದರೆ ದೇವರು ನಮ್ಮನ್ನು ಸಹ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಯಾರಾದರೂ ನಂಬ್ತೀರ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಎಂದು? ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕ್ಯಾಥರಿನ್ ಕುಲ್ಮನ್ ಈ ರೀತಿಯಾಗಿ ಹೇಳ್ತಾರೆ, ದೇವರನ್ನು ನಂಬುವವನಿಗೆ
ಅವನಿಗೆ ತನ್ನ ಮೇಲೆ ಒಂದು ನಂಬಿಕೆ ಇರುತ್ತೆ. ನಾನು ದೇವರನ್ನ ನಂಬಿದವನಾಗಿರೋದ್ರಿಂದ ನಾನು ಎಂದಿಗೂ ನಾಶವಾಗಿ ಹೋಗೋದಿಲ್ಲ. ತನ್ನ ಮೇಲೆ ನಂಬಿಕೆ ಉಳ್ಳವನಿಗೆ ಪರಿಸ್ಥಿತಿಗಳು ಬಂದಾಗ ಅವನಿಗೊಂದು ವಿಶೇಷತೆ ಏನಿರುತ್ತೆ ಗೊತ್ತಾ? ಈ ಪರಿಸ್ಥಿತಿಯಲ್ಲಿ ಯಾವ ದೋಷ ಸಂಭವಿಸದೆ ನಾನು ಆರಾಮಾಗಿ ದಾಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಎಂದು ಪರಿಸ್ಥಿತಿಗಳನ್ನು ನೋಡಿ ನಗಿತಾನಂತ ಹೇಳಿ ಕ್ಯಾಥರಿನ್ ಕುಲ್ಮನ್ ಹೇಳ್ತಾರೆ. ದೇವರ ಮೇಲೆ ನಂಬಿಕೆ ಇಡೋವನಿಗೆ ತನ್ನ ಮೇಲೆ ನನಗೆ ನಂಬಿಕೆ ಇರುತ್ತೆ. ಏನು ನಂಬಿಕೆ? ನಾನು ಲಜ್ಜೆಗೀಡಾಗಲ್ಲ, ನಾನು ಕೆಳಗಡೆ ಬೀಳೋದಿಲ್ಲ, ನಾನು ಅವಮಾನಕ್ಕೆ ಒಳಪಡೋದಿಲ್ಲ, ನಾನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ದೇವರು ನನ್ನನ್ನು ಮಾಡ್ತಾನೆ, ಎಲ್ಲೂ ನನ್ನ ತಲೆ ತಗ್ಗೋದಿಲ್ಲ, ನನ್ನ ತಲೆ ಎತ್ತುವಂತೆ ದೇವರು ಮಾಡ್ತಾನೆ ಅಂತ ದೇವರ ಮೇಲೆ ನಂಬಿಕೆ ಇಡುವವನಿಗೆ ಅವನ ಮೇಲೆ ನಂಬಿಕೆ ಇರುತ್ತೆ. ಕೆಲವರು ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ? ಕೆಲವರು ಸಾಯೋದಕ್ಕಾಗಿ ನೋಡ್ತಾರೆ, ಕೆಲವರು ಜೀವಿತವನ್ನು ಬಿಟ್ಕೊಡಕ್ಕೆ ನೋಡ್ತಾರೆ. ದೇವರು ನನ್ನನ್ನು ಉದ್ಧರಿಸಲ್ಲ, ನನ್ನ ಜೀವನದಲ್ಲಿ ಆಗಲ್ಲ, ನನ್ನ ಜೀವನದಲ್ಲಿ ಬೆಳವಣಿಗೆ ಕಾಣಲ್ಲ, ನನ್ನ ಜೀವನದಲ್ಲಿ ಏನು ನಡೆಯಲ್ಲ, ಅವ್ರಿಗಾಗ್ಬೋದು, ನನಗಾಗಲ್ಲ. ಯಾಕೆ ಅಂದರೆ ಮೊದಲು ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲ. ದೇವರ ಮೇಲೆ ನಂಬಿಕೆ ಇದ್ರೆ ನಿನಗೂ ನಂಬಿಕೆ ಇರುತ್ತೆ, ನಾನು ನನ್ನನ್ನು ದೇವರು ಉದ್ಧಾರ ಮಾಡ್ತಾನೆ. ಇವತ್ತು ನಾನು ಯಾರ ಬಳಿಯಲ್ಲಿ ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಕೆಲವರ ಬಳಿಯಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನ ಮಾತಾಡ್ತಾ ಇದ್ದಾನೆ. ನಿನಗೆ ದೇವರ ಮೇಲೆ ನಂಬಿಕೆ ಇದ್ರೆ ನಿನ್ನ ನಾಶನದ ಕುರಿತಾಗಿ ನೀನು ಎದುರು ನೋಡಲ್ಲ, ನಿನ್ನ ಬೆಳವಣಿಗೆ ಕುರಿತಾಗಿ ಎದುರು ನೋಡ್ತೀಯ. ಹಿಸ್ಕೀಯನನ್ನ ದೇವರ ಆಶೀರ್ವಾದ ಮಾಡಿದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಸಾಧ್ಯ. ಹಿಸ್ಕೀಯನಿಗೆ ದೇವರು ಸಕಲವಿಧ ಸಂಪತ್ತುಗಳನ್ನು ಅಪರಿಮಿತವಾಗಿ ಇಮ್ಮೆಜರ್ ಆಗಿ ದೇವರು ಕೊಡಲಿಕ್ಕೆ ಸಾಧ್ಯವಾದರೆ ನಮಗೂ ದೇವರು ಕೊಡಲಿಕ್ಕೆ ಸಾಧ್ಯ. ಹಾಗಾದ್ರೆ ಹಿಸ್ಕೀಯನು ತನ್ನ ಜೀವನದಲ್ಲಿ ಆಶೀರ್ವಾದ ಹೊಂದಿಕೊಳ್ಳತಕ್ಕಂಥ ರೂಟ್ ಏನು ಕಂಡಿಡ್ದ ಎನ್ನೋದು ಒಂದೆರಡು ಕಾರ್ಯವನ್ನು ನನ್ನ ವಾಕ್ಯ ಓದಿಸಲ್ಲ, ಆದಷ್ಟು ಬೇಗ ನಾನು ಹೇಳಿ ನಾನು ಹೋಗ್ತೀನಿ. ಒಂದೆರಡು ಕಾರ್ಯ ನಾನು ಹೇಳ್ಬಿಟ್ಟು ನಾನು ಹೋಗ್ತೀನಿ. ನೋಡ್ರಿ, 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ಅವನ ತಂದೆಯಾದಂಥ ಆಹಾಜನ ಕುರಿತಾಗಿ ಗಮನಿಸ್ತವೆ. ಆಹಾಜನ ವಿಶೇಷತೆ ಏನು ಗೊತ್ತಾ? ಆಹಾಜನು ಆಶೀರ್ವಾದ ಮಾಡೋ ದೇವರನ್ನು ಹುಡುಕಲಿಲ್ಲ, ಆಶೀರ್ವಾದವನ್ನು ಹುಡುಕೊಂಡು ಹೋದ. ಬೈಬಲ್ ಹೇಳ್ತದೆ, ಅವನು ಬಾಲ್ ಮತ್ತು ಅಶೇರ್ ದೇವರುಗಳಿಗೆ ಯಜ್ಞ ಸ್ತಂಭವನ್ನು ಕಟ್ಟಿ, ಯಜ್ಞ ವೇದಿಗಳನ್ನು ಕಟ್ಟಿ, ಅವನು ದೇವರನ್ನ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿ ಅವನು ದೇವರ ಕೋಪವನ್ನು ಎಬ್ಬಿಸಿದನು ಎಂದು ಅವನ ಜೀವಮಾನದಲ್ಲೆಲ್ಲ ಏನು ಸಂಭವಿಸಿತು? ನಾಶನ, ಬರ, ಹೋರಾಟಗಳು, ಇಕ್ಕಟ್ಟುಗಳೇ ಅವನ ಆಳ್ವಿಕೆಯಲ್ಲಿ ಸಂಭವಿಸಿತು. ಕಾರಣ ಏನಂದ್ರೆ ಅವನು ದೇವರನ್ನು ಹುಡುಕ್ಲಿಲ್ಲ. ಯಾವ ಕುಲದಲ್ಲಿದ್ದ ಅವನು? ಯಹೂದ್ಯ ಕುಲ. ಯಹೂದ್ಯ ಕುಲ ಅಂದ್ರೆ ಏನು? ಸ್ತುತಿಸುವ ಕುಲದಲ್ಲಿ ಇದ್ದುಕೊಂಡೇ ದೇವರನ್ನ ಸ್ತುತಿಸಲಿಲ್ಲ. ಕೆಲವರು ಕ್ರಿಸ್ತ್ಯಾನಿಗಳು ಅಂತ ಹೇಳ್ತಾರೆ, ದೇವ್ರ ಮಕ್ಕಳು ಅಂತ ಹೇಳ್ಕೊಳ್ತಾರೆ, ಆದ್ರೆ ದೇವ್ರ ಮಕ್ಕಳ ತರ ಜೀವನ ಮಾಡಲ್ಲ. ಹಂಗಿದ್ದವನೇ ಈ ಆಹಾಜನು. ನೀವು ಯಾರು ಆಮೇಲೆ ಹೇಳದೆ ಇದ್ದಾಗ ಯಹೂದ್ಯ ಅಂದ್ರೆ ಏನು? ಸ್ತುತಿಸುವ ಕುಲ. ಆದ್ರೆ ಸ್ತುತಿಸೋದಕ್ಕೆ ಇವನ್ ಕೈಯಲ್ಲಿ ಆಗದೆ ಅಶೂರ್ ದೇವರುಗಳನ್ನ, ಬಾಲ್ ದೇವರುಗಳನ್ನ ಸೇವಿಸಿಕೊಂಡು ಅವನ ದೇವರ ವಿರುದ್ಧವಾಗಿ ನಡೆದು ಅವನ ದೇವರ ಕೋಪವನ್ನು ಎಬ್ಬಿಸಿ ದೇಶದಲ್ಲಿ ಇದ್ದಂಥ ಎಲ್ಲಾ ಸಮೃದ್ಧಿಯನ್ನ ನಾಶ ಮಾಡಿ ಅವನು ತನ್ನ ಜೀವಿತದಲ್ಲಿ ಏಳಿಗೆಯನ್ನ ಕಾಣಲಿಲ್ಲ. ಇದ್ದಂಥ ಎಲ್ಲ ಸೌಭಾಗ್ಯ ಹಾಳು ಮಾಡಿ ಅವನು ಸತ್ತೋದ. ಬೈಬಲ್ ಹೇಳ್ತದೆ, ಆಗ ಹಿಸ್ಕೀಯನ ಆಳ್ವಿಕೆಗೆ ಬರ್ತಾನೆ. 29ನೇ ಅಧ್ಯಾಯದಲ್ಲಿ ಹಿಸ್ಕೀಯನು 30ನೇ ಅಧ್ಯಾಯದಲ್ಲಿ ಆಳ್ವಿಕೆಗೆ ಬರ್ತಾನೆ. ಆಳ್ವಿಕೆಗೆ ಬಂದಾಗ ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಹಿಸ್ಕೀಯನು ಆಳ್ವಿಕೆಗೆ ಬಂದಾಗ ಅವನಿಗೆ 25 ವರ್ಷ. ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ ಗೊತ್ತಾ? ಕೆಲವರು 25 ವರ್ಷ ಬಂದಾಗ ಕೆಲವರು ಹೇಳ್ತಾರೆ, ನಾ ಇನ್ನ ಅವನು ಚಿಕ್ಕ ಹುಡುಗ ಅಂತ. ಕೆಲವರು 25 ವರ್ಷ, 24 ವರ್ಷ, 23 ವರ್ಷ ಬಂದಾಗ ಇನ್ನು ಅವನಿಗೆ ಏನು ಗೊತ್ತಿಲ್ಲ, ಚಿಕ್ಕ ಹುಡುಗ ಅಂತ. ಒಬ್ಬನ ವಾಕ್ಯ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅವನು ಎಂಥ ಪ್ರಾಯದಲ್ಲಿದ್ದರೂ ದೇವರು ಅವನನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಅವನ ವಾಕ್ಯದ ಧ್ಯಾನ, ವಾಕ್ಯದ ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರನ್ನ ಸೇವಿಸಿದ್ರೆ ಎಂಥ ಪ್ರಾಯದಲ್ಲೂ ಬೇಕಾದ್ರೂ ದೇವರು ಅವನನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ. ನಾನು 12ನೇ ವರ್ಷ ಇದ್ದಾಗ ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೆ. 16ನೇ ವರ್ಷದಲ್ಲಿ ನಾನು ಸಂಡೇ ಸರ್ವಿಸಲ್ಲಿ ರೆಗ್ಯುಲರ್ ಆಗಿ ಸೇವೆ ಸ್ಟಾರ್ಟ್ ಮಾಡಿದೆ. 17ನೇ ವರ್ಷದಲ್ಲಿ ಯಾತ್ರೆ ಮಾಡಿ ನಾನು ಸೇವೆ ಮಾಡಲಿಕ್ಕಾಗಿ ಪ್ರಾರಂಭಿಸಿದೆ. ಇವತ್ತು ಸಾವಿರಾರು ಜನರನ್ನ ಕರ್ತನಲ್ಲಿ ನಡೆಸೋದಕ್ಕೆ, ನೂರಾರು ಪಾಸ್ಟ್ಗಳನ್ನ ಕರ್ತನಲ್ಲಿ ನಡೆಸೋದಕ್ಕೆ ದೇವರು ಇವತ್ತು ಕೃಪೆ ಕೊಟ್ಟನು. ಏನಕ್ಕಂತಂದ್ರೆ ಪ್ರಾಯ ದೇವರಿಗೊಂದು ಪರಿಮಿತಿ ಇಲ್ಲ. ದೇವರನ್ನು ಸ್ತುತಿಸೋದಕ್ಕೆ ಹೃದಯ ಚೆನ್ನಾಗಿದ್ರೆ ಯಾವ ಪ್ರಾಯದಲ್ಲೂ ಬೇಕಾದ್ರೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಯಾವ ಪ್ರಾಯದಲ್ಲೂ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ. ಕೆಲವರು ಏನ್ ಮಾಡ್ತಾರೆ, ವಯಸ್ಸು ಎನ್ನುವುದನ್ನ ಪರಿಮಿತಿ ಇಟ್ಟು ಒಂದು 30 ವರ್ಷ, 40 ವರ್ಷ, 50 ವರ್ಷ ಆದಾಗ ಏನಾದರೂ ದೇವರು ಮಾಡಬಹುದು. ನನ್ನ ದೇವರು ವಯಸ್ಸನ್ನು ನೋಡೋದಿಲ್ಲ, ನನ್ನ ದೇವರು ಹೃದಯ ನೋಡ್ತಾನೆ. ದೇವರು ವಯಸ್ಸನ್ನು ನೋಡೋದಿಲ್ಲ.
ದೇವರು ಹೃದಯ ನೋಡ್ತಾನೆ. ಹೃದಯ ಚೆನ್ನಾಗಿದೆಯಾ, ಯಾವ ವಯಸ್ಸಲ್ಲಿ ಬೇಕಾದ್ರೂ ದೇವರ ಆಶೀರ್ವಾದ ಮಾಡ್ಬೋದು. ಹೃದಯ ಚೆನ್ನಾಗಿಲ್ವಾ, 100 ವರ್ಷ ಆದರೂ ನಿನ್ನ ಆಶೀರ್ವಾದ ಹೊಂದಕ್ಕಾಗಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾಕೋ ನಮಗೆ ಹೇಳಂಗಿದ್ದಾರೆ ಪಾಸ್ಟರ್ ಅಂತ. ಹೃದಯ ಚೆನ್ನಾಗಿದೆಯಾ, ಯಾವ ವಯಸ್ಸಲ್ಲೂ ಬೇಕಾದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹೃದಯ ಚೆನ್ನಾಗಿಲ್ವಾ, 100 ವರ್ಷ ಅಲ್ಲ 150 ವರ್ಷ ಆದರೂ ನಿನ್ನ ಜೀವನದಲ್ಲಿ ಉದ್ಧಾರ ಕಾಣಲ್ಲ. ಕಾರಣ ನನ್ನ ದೇವರು ವಯಸ್ಸಲ್ಲ ನೋಡೋದು, ನನ್ನ ದೇವರ ಹೃದಯವನ್ನು ದೇವರು ನೋಡ್ತಾನೆ. ಬೈಬಲಲ್ಲಿ ಅಬ್ರಹಾಮನನ್ನ 75ನೇ ವರ್ಷದಲ್ಲಿ ದೇವರು ಕರೆದನು, 100ನೇ ವರ್ಷದಲ್ಲಿ ದೇವರು ಮಗು ಕೊಟ್ಟ. ಆದರೆ ದಾವೀದನನ್ನ ದೇವರು 17ನೇ ವರ್ಷದಲ್ಲಿ ದೇವರ ಅಭಿಷೇಕ ದೇವರು ಮಾಡಿದನು. 17ನೇ ವರ್ಷದಲ್ಲಿ ಅರಸನಾಗಿಟ್ಟ. 30ನೇ ವರ್ಷದಲ್ಲಿ ಯೋಸೇಫನನ್ನ ದೇವರು ಆತನು ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ ದೇವರಿಟ್ಟ. ದೇವರ ವಾಕ್ಯದ ಎಲಿಸಬೆತಳು ಹಲ್ಲೆ ಜಕರಿಯ ವೃದ್ಧ ಪ್ರಾಯದಲ್ಲಿ ದೇವರು ಅವನಿಗೆ ಮಗು ಕೊಟ್ಟ. ಬೈಬಲ್ ಏಜ್ಗೆ ಸೀಮಿತವಾದದಲ್ಲ, ಬೈಬಲ್ ಹೃದಯಕ್ಕೆ ಸೀಮಿತವಾದದ್ದು. ನಿನ್ನ ಹೃದಯ ಚೆನ್ನಾಗಿದೆಯಾ, ಯಾವ ಪ್ರಾಯದಲ್ಲೂ ಬೇಕಾದ್ರೂ ದೇವರು ನಿನ್ನನ್ನು ಆರಿಸಿಕೊಳ್ಳಬಹುದು. ಯಾವ ಪ್ರಾಯದಲ್ಲೂ ಬೇಕಾದ್ರೆ ದೇವರು ನಿನ್ನನ್ನು, ನೀವು ಸ್ತೋತ್ರ ಹೇಳದೆ ಇದ್ದಾಗ ಇನ್ನ ವಯಸ್ಸು ನೋಡ್ಕೊಂಡೇ ಇದ್ದೀರನ್ಸುತ್ತೆ. ನಾನು ಹೇಳ್ತೇನೆ, ಚಿಂತೆ ಬದಲಾಯಿಸಿ ಹೃದಯನ ದೇವರ ಹತ್ರ ಸರಿ ಮಾಡ್ಕೊಳ್ರಿ. ನಿಮ್ಮನ್ನು ಈ ಪ್ರಾಯದಲ್ಲೂ ದೇವರು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ. ನಿಮ್ಮನ್ನು ಈ ಪ್ರಾಯಗಳಲ್ಲೂ ದೇವರು ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ನನ್ನ ದೇವರು ಶಕ್ತನು. ಹಿಸ್ಕೀಯನು 25ನೇ ವರ್ಷದ ಪ್ರಾಯಕ್ಕೆ ಬಂದಾಗ ಈಸ್ ಮೇಕಿಂಗ್ ಎ ಬೋಲ್ಡ್ ಡಿಸಿಷನ್. ನನಗೆ ಬಹಳ ಸಂತೋಷ ಕೊಟ್ಟ ಕಾರಣ 25ನೇ ವರ್ಷ ಇಡೀ ಯಹೂದ್ಯ ದೇಶ ಅವನ ಕೈ ಕೆಳಗಡೆ ಇದೆ. ಅವನು ಬೋಲ್ಡ್ ಡಿಸಿಷನ್ ಮಾಡ್ತಾ ಇದ್ದಾನೆ. ಇವತ್ತಿನ ಜನರೇಷನ್ಗೆ ಉಂಟಾಗಿರೋ ಪ್ರಾಬ್ಲಮ್ ಏನು ಗೊತ್ತಾ, ಬೋಲ್ಡ್ ಡಿಸಿಷನ್ ಮಾಡುವಂಥ ಧೈರ್ಯ ಇಲ್ಲ. ಕಾಂಪ್ರಮೈಸಿಂಗ್ ಇನ್ ಎವ್ರಿವೇರ್. ಎಲ್ಲ ಕಡೆಗೆ ಕಾಲೇಜ್ಗೆ ಹೋದಾಗ ಕಾಂಪ್ರಮೈಸಿಂಗ್, ಫ್ರೆಂಡ್ಸ್ ಜೊತೆ ಸೇರಿದಾಗ ಕಾಂಪ್ರಮೈಸ್, ಎಲ್ಲೇ ಹೋದ್ರು ಕಾಂಪ್ರಮೈಸ್ ಲೈಫನ್ನು ಬಾಳಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದಾಗ ಅವ್ರ ಥರ, ಇವ್ರು ಇಲ್ಲಿ ಬಂದಾಗ ಇಲ್ಲಿ ಥರ, ಅಲ್ಲಿ ಹೋದಾಗ ಅವ್ರ ಥರ, ಇಲ್ಲಿ ಬಂದಾಗ ಇಲ್ಲಿ ಥರ. ನಾವು ಹಿಂದಿಯಲ್ಲಿ ಒಂದು ಗಾದೆ ಹೇಳ್ತೇವೆ, ಮೇರೆ ಬಾಪ್ ಕಲಿಶೆ ಮೇ ಆಯ್ತು ಓ ದೂತೆ ಗರ್ಮೆ ಓ ಭೂತೆ ಅಂತ. ಅದರ ಅರ್ಥ, ನಮ್ಮಪ್ಪ ಸಭೆಗೆ ಬಂದಾಗ ದೂತ, ಮನೆಗೆ ಹೋದಾಗ ಭೂತ ಅಂತ. ಕಾರಣ ಏನು ಗೊತ್ತಾ, ಚರ್ಚಲ್ಲಿ ಒಂದು ಜೀವನ, ಮನೆಯಲ್ಲಿ ಒಂದು ಜೀವನ, ಚರ್ಚಲ್ಲಿ ಒಂದು ಜೀವನ, ಸಾಲಲ್ಲಿ ಕಾಲೇಜ್ಗೆ ಹೋದಾಗ ಒಂದು ಜೀವನ. ಒಂದು ಸಹೋದರಿ ಒಂದು ಬ್ರದರ್ ನನ್ನ ಹತ್ರ ಬಂದು ಹೇಳಿದ್ರು, ಪಾಸ್ಟ್ರೆ ನಮ್ಮ ಹೆಂಡ್ತಿನ ಸಭೆಯಲ್ಲಿ ನೋಡಿದ್ರೆ ಮೇರಿ ಅಮ್ಮ ಥರನೇ ಇರ್ತಾಳೆ ಪಾಸ್ಟ್ರೆ, ಆದರೆ ಮನೆಗೆ ಹೋದ್ರೆ ಅವಳ ಮುಖ ನೋಡೋಕ್ಕಾಗಲ್ಲ ಅಂತ. ಯಾಕಂದರೆ ಅವತಾರನೇ ಬದಲಾಗೋಗ್ಬಿಡುತ್ತೆ. ಕಾರಣ ಏನು ಗೊತ್ತಾ, ಜೀವಿತದಲ್ಲಿ ಬೋಲ್ಡ್ ಡಿಸಿಷನ್ ಮಾಡತಕ್ಕಂಥ ತೀರ್ಮಾನ ಇವತ್ತು ಅನೇಕ ವಿಶ್ವಾಸಿಗಳಿಗಿಲ್ಲ. ಆದರೆ ಹಿಸ್ಕೀಯನಿಗಾಗಿ ಸ್ತೋತ್ರ, 25ನೇ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ಏನು ತೀರ್ಮಾನ ಗೊತ್ತಾ, ನಮ್ಮಪ್ಪನ ಹಾಗೆ ನಾನು ಜೀವನ ಮಾಡಲ್ಲ, ನಮ್ಮಪ್ಪನ ಹಾಗೆ ನಾನು ನಡೆಯಲ್ಲ, ನಮ್ಮಪ್ಪನ ಹಾಗೆ ತಪ್ಪು ದಾರಿ ನಾನು ಹಿಡಿಯಲ್ಲ, ನಮ್ಮಪ್ಪನ ಹಾಗೆ ನಾನು ಬದುಕಲ್ಲ. ಅವನೇನು ಮಾಡ್ದ ಗೊತ್ತಾ, ಅವನ ಹಿಂದಿನ ತಲೆಮಾರು, ಎಷ್ಟು ತಲೆಮಾರು, 13 ತಲೆಮಾರುಗಳ ಹಿಂದೆ ಇದ್ದಂಥ ದಾವೀದನನ್ನು ಅವನ ಮಾದರಿಯಾಗಿ ತೆಗೆದುಕೊಂಡು ಅವನು ಹೇಳ್ತಾನೆ, ದಾವೀದನು ಯಾವ ರೀತಿ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ನಡೆದನೋ ಅದೇ ರೀತಿ ನಾನು ದೇವರ ಚಿತ್ತಾನುಸಾರವಾಗಿ ನಡೆಯುತ್ತೇನೆ. ಇವತ್ತು ನನ್ನನ್ನು ಕೇಳ ದೇವರ ಮಕ್ಕಳೇ, ಕಣ್ಣು ಮುಂದೆ ಇರೋ ತಂದೆಯನ್ನ ಹಿಸ್ಕೀಯ ಏನು ಮಾಡ್ದ ಗೊತ್ತಾ, ನಮ್ಮಪ್ಪನ ಮಾರ್ಗದಲ್ಲಿ ನಡೆಯಲ್ಲ, ನಮ್ಮಪ್ಪ ದೇವರನ್ನ ಸೇವಿಸಲಿಲ್ಲ, ನಾನು ಅವನ ಮಾರ್ಗದಲ್ಲಿ ನಡೆಯಲ್ಲ. ಊಟ ಕೊಟ್ಟಿರ್ಬೋದು, ಬಟ್ಟೆ ಕೊಟ್ಟಿರ್ಬೋದು, ಆದರೆ ನಮ್ಮ ಅಪ್ಪನ ತಪ್ಪು ಹಾದಿಯನ್ನು ನಾನು ಹಿಡಿಯಕ್ಕೆ ಹೋಗಲ್ಲ. ನಮ್ಮಪ್ಪನ ಜೀವನದಲ್ಲಿ ಏನು ಕಂಡೆ, ಸೋಲನ್ನು ಕಂಡೆ. ನಮ್ಮಪ್ಪನ ಜೀವನದಲ್ಲಿ ಏನು ಕಂಡೆ, ದೇವರಿಗಾಗಿ ಆತನ ಜೀವಿಸಲಿಲ್ಲ. ನಮ್ಮಪ್ಪನ ಜೀವನದಲ್ಲಿ ಏನು ಕಂಡೆ, ದೇವರಲ್ಲಿ ಅವನ ಬೆಳಿಲಿಲ್ಲ. ನನ್ನ ಕುಟುಂಬನ ಅದರಿಂದ ಆಶೀರ್ವಾದ ಕಾಣಲಿಲ್ಲ. ಇದೇ ಮಾರ್ಗದಲ್ಲಿ ನಡೆದು ನಾನು ನಮ್ಮ ಅಪ್ಪನ ಥರ ನಾನು ಜೀವನ ಮಾಡಲ್ಲ. ಅವನು ಹೇಳ್ದ, ಯಾರು ಆಶೀರ್ವಾದ ಹೊಂದಿದ್ರು ಅವ್ರ ಥರ ನಾನು ನಡಿಲಿಕ್ಕಾಗಿ ಹೋಗ್ತೇನೆ. ಈ ಮೇಡ್ ಎ ಬೆಟರ್ ಬೋಲ್ಡ್ ಡಿಸಿಷನ್. ಅವನೊಂದು ದೃಢವಾದ ತೀರ್ಮಾನ ಮಾಡಿದ, ಯಾರು ದೇವರಿಂದ ಆಶೀರ್ವಾದ ಹೊಂದಿದ್ರು ಅವರ ರೀತಿಯಲ್ಲಿ ನಾನು ನಡೆಯುತ್ತೇನೆ. ಅದರಿಂದ ಅವನು 13 ತಲೆಗಳ ಹಿಂದೆ ಇದ್ದಂತ ದಾವೀದನನ್ನ ಮಾದರಿಯಾಗಿ ತೆಗೆದುಕೊಳ್ತಾ ಇದ್ದಾನೆ. ಇವತ್ತು ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಈ ಹೊಸ ಒಡಂಬಡಿಕೆಗೆ ಬಂದಾಗ ನೀವು ಯಾರನ್ನಾದ್ರೂ ಮಾದರಿ ತೆಗೆದುಕೊಳ್ಬೇಕಾದ್ರೆ ಒಳ್ಳೆ ಮನುಷ್ಯರನ್ನ ಮಾದರಿಯಾಗಿ ತೆಗೆದುಕೊಳ್ಳ್ರಿ. ಪ್ರಾರ್ಥನೆ ಮಾಡೋರನ್ನ ಮಾದರಿಯಾಗಿ ತೆಗೆದುಕೊಳ್ಳ್ರಿ.
ಆರಾಧನೆ ಮಾಡೋರನ್ನ ಮಾದರಿಯಾಗಿ ತೆಗೆದುಕೊಳ್ಳ್ರಿ. ದೇವರಲ್ಲಿ ಬೆಳೆಯುವವರನ್ನ ಮಾದರಿಯಾಗಿ ತೆಗೆದುಕೊಳ್ಳ್ರಿ. ಪರಿಶುದ್ಧವಾದ ಜೀವಿತವನ್ನ ನಡೆಸೋರನ್ನ ಮಾದರಿಯಾಗಿ ತೆಗೆದುಕೊಳ್ಳ್ರಿ. ದೇವರಿಗಾಗಿ ವೈರಾಗ್ಯವಾಗಿ ನಿಂತು ದೊಡ್ಡ ಕಾರ್ಯಗಳನ್ನ ಅಲ್ಲಿ ದೇವರ ಸಮ್ಮುಖದಲ್ಲಿ ಸಂಪಾದನೆ ಮಾಡಿದವರನ್ನ ಮಾದರಿ ತೆಗೆದುಕೊಳ್ಳ್ರಿ. ನಿಮ್ಮ ಮಾದರಿ ಎನ್ನುವುದು ಬಿದ್ದು ಹೋದವರನ್ನ ತೆಗೆದುಕೊಳ್ಳಬಾರದು. ನಿಮ್ಮ ಮಾದರಿ ಯಾವಾಗಲೂ ಯಾರಲ್ಲಾಗಿರ್ಬೇಕು ಗೊತ್ತಾ? ದೇವರಿಂದ ಒಳ್ಳೆಯದನ್ನ ಹೊಂದಿಕೊಂಡವರನ್ನೇ ನಿಮ್ಮ ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಇವತ್ತು ಅನೇಕ ಸಭೆಗಳಲ್ಲಿ ಉಂಟಾಗಿರೋ ಪ್ರಾಬ್ಲಮ್ ಏನು ಗೊತ್ತಾ? ಪೀಪಲ್ ನಾಟ್ ಟೇಕಿಂಗ್ ದ ಗುಡ್ ಎಕ್ಸಾಂಪಲ್ಸ್. ಜನ ಒಳ್ಳೆ ಮಾದರಿಗಳನ್ನ ತೆಗೆದುಕೊಳ್ತಾ ಇಲ್ಲ. ಇವತ್ತು ಏನಕ್ಕೆ ಅನೇಕ ಸಭೆಗಳು ಬೆಳೀತಾ ಇಲ್ಲ ಗೊತ್ತಾ? ನಮ್ಮ ಸಭೆಯಲ್ಲೂ ಅನೇಕ ಸಭೆಗಳಲ್ಲಿ ನಾವು ಇದನ್ನು ಹೇಳ್ತೇವೆ. ಲೀಡರ್ಶಿಪ್ ಕ್ಲಾಸ್ ಅಲ್ಲಿ ನಿನ್ ಜೊತೆ ನಿನ್ನ ಮಾದರಿಯಾಗಿ ಯಾರು ತೆಗೆದುಕೊಳ್ಬೇಕು ಗೊತ್ತಾ? ಸಭೆಯಲ್ಲಿ ಗುಣಗುಟ್ಟೋರ್ನ, ಪಾಸ್ಟರ್ ಮೇಲೆ ತಪ್ಪು ಹೊರಿಸೋರ್ನ, ಸಭೆಯಲ್ಲಿ ನಿದ್ದೆ ಮಾಡೋರ್ನ, ಪ್ರೇಯರ್ಗೆ ಬರದೇ ಇರೋರ್ನ, ಕೆಲವರು ಪ್ರೇಯರ್ಗೆ ಬರಲ್ಲ, ಮದುವೆಗಳಿಗಂತ ರೌಂಡ್ ಹೊಡಿತಾರೆ, ಅಂಥವ್ರನ್ನೇ ಗುಂಪಾಗಿ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಅವ್ರ ಜೊತೆ ಸೇರಿದ್ರೆ ಅವರು ಬೆಳೆಯಲ್ಲ, ನೀನು ಬೆಳೆಯಲ್ಲ. ಕಾರಣ ನಿನ್ ಮುಂದೆ ಒಂದು ಎಕ್ಸಾಂಪಲ್ ಇರಬೇಕು. ಯಾರು ಇರ್ಬೇಕು ಗೊತ್ತ? ದೇವರಿಂದ ಏನಾದರೂ ಹೊಂದಿಕೊಂಡವರನ್ನ ನಿನ್ನ ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಇಸ್ಕೇನು ಅಪರಿಮಿತವಾದ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಕಾರಣ ಏನು ಗೊತ್ತ? ಈ ಟುಕ್ ದ ಗುಡ್ ಎಕ್ಸಾಂಪಲ್. ಒಂದು ಒಳ್ಳೆ ಮಾದರಿಯನ್ನು ತೆಗೆದುಕೊಂಡ. ಏನ್ ಮಾಡ್ದ ಗೊತ್ತ? ತನ್ನ ಎಲ್ಲಾ ವಿಷಯಗಳಲ್ಲೂ ತನ್ನ ದೇವರಾದ ಯೆಹೋವನ ಚಿತ್ತದಂತೆ ಅವನು ನಡೆದನು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಅಪರಿಮಿತವಾದ ಆಶೀರ್ವಾದ ನಮ್ಮ ಜೀವನದಲ್ಲಿ ಇಳಿದು ಬರಬೇಕ. ಒಂದನೇದಾಗಿ ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲೂ ದೇವರ ಚಿತ್ತ ಇರಬೇಕು. ನಮ್ಮ ಮದುವೆ ವಿಷಯದಲ್ಲಿ ದೇವರ ಚಿತ್ತ ಇರಬೇಕು. ನಮ್ಮ ಬಿಸ್ನೆಸ್ ಅಲ್ಲಿ ದೇವರ ಚಿತ್ತ ಇರಬೇಕು. ನಮ್ಮ ಕುಟುಂಬದಲ್ಲಿ ದೇವರ ಚಿತ್ತ ಇರಬೇಕು. ನಮ್ಮ ಮಕ್ಕಳಲ್ಲಿ ದೇವರ ಚಿತ್ತ ಇರಬೇಕು. ನಾವು ಮಾಡುವಂತ ಸೇವೆ ವಿಷಯದಲ್ಲಿ ದೇವರ ಚಿತ್ತ ಇರಬೇಕು. ವಿ ಮಸ್ಟ್ ಸೀಕ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ಹುಡುಕಬೇಕು. ಕೆಲವರು ಹೇಳ್ತಾರೆ, ಪಾಸ್ಟರ್ ಸಭೆ ಸೇವೆ ವಿಷಯವಾಗಿ ದೇವರ ಚಿತ್ತ ಏನು? ಮದುವೆ ವಿಷಯ ಬಂದಾಗ ನನ್ನ ಚಿತ್ತ. ಕೆಲವರು ಹೇಳ್ತಾರೆ, ಇದ್ರಲ್ಲಿ ದೇವರ ಚಿತ್ತ ಇರಲಿ, ಅದ್ರಲ್ಲಿ ದೇವರ ಚಿತ್ತ ಬೇಡ. ಇದಕ್ಕೆ ಬಂದಾಗ ದೇವರ ಚಿತ್ತ ಹುಡುಕ್ತಾರೆ, ಆ ವಿಷಯ ಬಂದಾಗ ದೇವರ ಚಿತ್ತ ಬೇಡ. ಕಾರಣ, ಕೆಲವೊಂದು ಕಾರ್ಯಗಳು ನಾವಾಗೇ ಪರ್ಸನಲ್ ಆಗಿ ಕೈ ಹಾಕ್ತೇವೆ. ಕೆಲವೊಂದು ಹುಡುಗರು ಬಂದು ಹೇಳ್ತಾರೆ, ಪಾಸ್ಟೇ ನನ್ನ ಕನಸಲ್ಲಿ ಇಂಥ ಹುಡುಗಿ ಕಾಣಿಸ್ಕೊಂಡ್ಲು, ದೇವರ ಚಿತ್ತ ಇರಬೇಕು ಪಾಸ್ಟೇ ಅಂತ. ನಾನು ಹೇಳಿದೆ, ಕನಸಲ್ಲಿ ಬಂದಿದ್ದು ಹುಡುಗಿನ ದೇವನ ನೋಡೋ ಅಂತ. ದೇವರ ಚಿತ್ತ ಇದ್ರೆ ಫಸ್ಟ್ ಪಾಸ್ಟ್ಗೆ ತಿಳಿಸ್ತಾರೆ, ನಿನಗಲ್ಲ, ಫಸ್ಟ್ ಹೋಗಿ ಪ್ರೇಯರ್ ಮಾಡೋ ಅಂತ ಹೇಳ್ತೀವಿ. ಕಾರಣ ಏನು ಗೊತ್ತಾ? ಮನಸ್ಸಲ್ಲಿ ಇಲ್ದಿರೋ ಆಸೆ ಎಲ್ಲ ಕಟ್ಕೊಂಡಿರ್ತಾರೆ. ಮನಸ್ಸಲ್ಲಿ ಏನಿರುತ್ತೋ ಅದೇ ಕನಸಲ್ಲಿ ಬರೋದು. ನೀವು ಸ್ತೋತ್ರ ಹೇಳ್ದಿದ್ದಾಗ ಹೇಳ್ತೀನಿ, ಒಂದು ಹುಡುಗ ಬಂದ ನಮ್ಮ ಚರ್ಚಲ್ಲಿ ಒಂದು 800 ಜನ ಯೂತ್ಸ್ ಇದ್ದಾರೆ. ನಾವು ಯೂತ್ ಮೀಟಿಂಗ್ ಎಲ್ಲ ನಾವು ನಡೆಸ್ತೀವಿ. ಹುಡುಗರದು ಒಂದೊಂದು ವಿಷಯ ಯಾಕೆ ಇಷ್ಟು ಬೋಲ್ಡಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲರನ್ನೂ ನಾವು ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಅದರ ಈ ರಿಪೋರ್ಟ್ ಸಮೇತ ನನ್ನ ಕೈಯಲ್ಲಿದೆ, ಯಾರ್ಯಾರು ಹೆಂಗಿರ್ತಾರೆ ಚರ್ಚಲ್ಲಿ ಅಂತ. 10-20 ಜನನೆಲ್ಲ, ಸಾವಿರಾರು ಹುಡುಗರುಗಳು ನಾವು ನೋಡ್ತೀವಿ. ಒಂದ್ಸರಿ ಒಂದು ಹುಡುಗ ಬಂದು ಹೇಳ್ದ, ಅಣ್ಣ ನಂಗೆ ನೈಟಲ್ಲಿ ನಿದ್ದೆ ಬರ್ತಾ ಇಲ್ಲ, ಪ್ರೇಯರ್ ಮಾಡೋಣ ಅಂತ. ನಾನು ಕೇಳಿದೆ, ಯಾವ ಫಿಲಮ್ ನೋಡ್ದೋ ಅಂತ. ನೈಟೆಲ್ಲ ದೆವ್ವದ ಫಿಲಿಮ್ ನೋಡಿಬಿಟ್ಟು ರಾತ್ರಿ ಪರಲೋಕದ ಕನಸು ಬರುತ್ತೆ ಅಂದರೆ ಬರುತ್ತೆ. ನೀನು ಹೃದಯದಲ್ಲಿ ಏನಿರುತ್ತೋ ಅದೇ ನಿನ್ನ ಕನಸಲ್ಲಿ ಬರೋದು. ನಿನ್ನ ಹೃದಯದಲ್ಲಿ ದೇವರಿದ್ರೆ ನಿನ್ನ ಕನಸಲ್ಲೂ ಪರಲೋಕದ ಕನಸುಗಳು ಬರುತ್ತೆ. ನಿನ್ನ ಹೃದಯದಲ್ಲಿ ವಾಕ್ಯ ಇದ್ರೆ ನಿನಗೆ ಆರಾಮಾಗಿ ನಿದ್ದೆ ಮಾಡ್ತೀಯ. ನಿನ್ನ ಹೃದಯದಲ್ಲಿ ದೇವರ ಪ್ರಸನ್ನತೆ ಇದ್ರೆ ನಿನ್ನ ಕಣ್ಣು ಮುಚ್ಚಿದ್ರೆ ಸಾಕು, ನಿನಗೆ ನಿದ್ದೆ ಬಂದ್ಬಿಡುತ್ತೆ. ಕಾರಣ ಏನು ಗೊತ್ತಾ? ಸಮಾಧಾನ ನಿನ್ನ ಒಳಗಡೆ ಇರುತ್ತೆ. ಕೆಲವ್ರಿಗೆ ನಿದ್ದೆ ಬರಲ್ಲ, ಯಾಕಂದ್ರೆ ಬೇಡದಿರೋ ಕಾರ್ಯ ಎಲ್ಲ ಹೃದಯದಲ್ಲಿ ತುಂಬಿಕೊಂಡಿರ್ತಾರೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ದೇವರ ಚಿತ್ತವನ್ನ ಹಿಜ್ಕೀಯನು ಎಲ್ಲಾ ವಿಷಯಗಳಲ್ಲಿ ಅವನು ಹುಡುಕದ. ಬೈಬಲ್ ಹೇಳ್ತದೆ, ಅವನು ಹಿಜ್ಕೀಯನು ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತ ಹುಡುಕಿದ ಮಾತ್ರ ಅಲ್ಲ, ಈ ಅವನು ಸಿಂಹಾಸನದಲ್ಲಿ ಕೂತಿದ್ದಾನೆ, 25 ವರ್ಷದ ಹುಡುಗ. ಈಗ ಅವನು ಹೇಳ್ತಾ ಇದ್ದಾನೆ, ನಾನು ಆಶೀರ್ವಾದ ಹೊಂದೋದಕ್ಕೆ ಏನ್ ಮಾಡಬೇಕು? ನಮ್ಮಪ್ಪ ಏನು ಉಳಿಸಿದ್ದಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋಣ, ಟ್ರೆಷರರ್ ಕರೆಯೋ, ಈ ರಿಪೋರ್ಟ್ ತಗೋಬಾರೋ, ಟ್ಯಾಲಿ ಮಾಡೋ, ನಮಗೆ ಅದರಿಂದ ಇದೆಲ್ಲ ತೆಗೆದುಕೊಂಡು ಬಾರೋ, ಆಡಿಟಿಂಗ್ ಎಲ್ಲ ತೆಗೆದುಕೊಂಡು ಬಾ, ನಮ್ಮಪ್ಪ ಎಷ್ಟು ಆಸ್ತಿ ಮಾಡಿಟ್ಟಿದ್ದಾನೆ, ಅದ್ರ ಮೇಲೆ ನಾವೊಂದು ರಾಜ ಆಳ್ವಿಕೆ ಮಾಡೋಣ ಅಂತ ಹೇಳಿ ಟ್ರೆಷರರ್ನ ಕಚಾಂಜಿಯನ್ನು ಹುಡುಕ
ಮಾಡಕ್ ಹೋಗ್ಲಿಲ್ಲ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ವಾಕ್ಯ ಹೇಳ್ತದೆ ಹಿಸ್ಕೀಯನು ತನ್ನ ಆಶೀರ್ವಾದ ಹೊಂದೋದಕ್ಕೆ ಅವನು ಏನ್ ಮಾಡ್ದ ಗೊತ್ತಾ? ಅವನು ಹೇಳ್ದ, ನಮ್ಮ ಅಪ್ಪ ಕೂಡಿಟ್ಟಿದ್ರಲ್ಲ ನಮ್ಮ ಆಶೀರ್ವಾದ ಇರೋದು. ನಮ್ಮ ನಿಜವಾದ ಆಶೀರ್ವಾದ ಎಲ್ಲಿದೆ ಗೊತ್ತಾ? ಬೈಬಲ್ ಹೇಳುತ್ತೆ, ಮುಚ್ಚಲ್ಪಟ್ಟ ಆಲಯದ ಬಾಗಿಲನ್ನ ಹಿಸ್ಕೀಯನು ತೆರೆದನು. ಬೈಬಲ್ ಹೇಳುತ್ತೆ, ಅವನ ಹಣ ಹುಡುಕಕ್ ಹೋಗ್ಲಿಲ್ಲ. ಅವನು ಹೇಳ್ದ, ನಮ್ಮ ಆಶೀರ್ವಾದ ಬರೋದು, ಸ್ತುತಿಸುವಂತ ದೇವ ಜನರಾದ ನಮ್ಮ ಅನುಗ್ರಹ ಇರೋದು ಮುಚ್ಚಲ್ಪಟ್ಟಂತ ಆಲಯ ತೆರಿಬೇಕು. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ನಿಮ್ಮ ಆಶೀರ್ವಾದ ಎಲ್ಲಿದೆ ಗೊತ್ತಾ? ಕೀರ್ತನೆಗಾರನು ಹೇಳ್ತಾನೆ, ಆಲಯದ ಸೌಭಾಗ್ಯದಿಂದ ನಮ್ಮನ್ನು ಸಂತೃಪ್ತಿಗೊಳಿಸು ದೇವರೇ. ಆಲಯದಲ್ಲಿ ಒಂದು ಸೌಭಾಗ್ಯ ಇದೆ, ಆಲಯದಲ್ಲಿ ಒಂದು ಆಶೀರ್ವಾದ ಇದೆ. ಅದರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ಕೃಪೆ ಕೊಡು. ಇವತ್ತು ದೇವರ ಮಕ್ಕಳ ಗಮನಿಸಿ, ನಮ್ಮ ಹೃದಯ ಎನ್ನುವುದು ದೇವರಿಗೊಂದು ಆಲಯವಾಗಿರುತ್ತದೆ. ನಮ್ಮ ಹೃದಯ ಎಂಬ ಆಲಯ ದೇವರಿಗಾಗಿ ತೆರೆದುಕೊಟ್ಟಿರಬೇಕು, ವಾಕ್ಯಕ್ಕಾಗಿ ತೆರೆದುಕೊಟ್ಟಿರಬೇಕು, ಆರಾಧನೆಗಾಗಿ ತೆರೆದುಕೊಟ್ಟಿರಬೇಕು, ದೇವರ ಪ್ರಸನ್ನತೆಗಾಗಿ ತೆರೆದುಕೊಟ್ಟಿರಬೇಕು. ನಾನು ಅನೇಕ ಕಡೆ ಹೇಳ್ತೇನೆ, ಕೆಲವರು ಕಾಣಿಕೆ ಕೊಡ್ತಾರೆ, ಹೃದಯ ಕೊಡಲ್ಲ. ಕೆಲವರು ಫ್ಯಾನ್ ಕೊಡ್ತಾರೆ, ಹೃದಯ ಕೊಡಲ್ಲ. ಕೆಲವರು ಸ್ಪೀಕರ್ ಕೊಡ್ತಾರೆ, ಹೃದಯ ಕೊಡಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರಿಗೆ ನಿನ್ನ ಹಣ ಬೇಕಾಗಿಲ್ಲ, ದೇವರಿಗೆ ನಿನ್ನ ಹೃದಯ ಬೇಕಾಗಿರುತ್ತದೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಆಲಯದ ಬಾಗಿಲು ಮುಚ್ಚಲ್ಪಟ್ರೆ ಅಲ್ಲಿಂದನೇ ಕೊರತೆ ಆರಂಭವಾಗೋದು. ಕಾರಣ, ಹಳೆ ಒಡಂಬಡಿಕೆಯಲ್ಲಿ ಆಲಯದ ಬಾಗಿಲು ಮುಚ್ಚಲ್ಪಡಬಾರದು. ಆಲಯದಲ್ಲಿ ಯಾವಾಗಲೂ ದೀಪ ಉರಿತಾ ಇರಬೇಕು. ಅದರ ಅರ್ಥ ಏನು? ಆಲಯ ಯಾವಾಗಲೂ ಕೆಲಸದಲ್ಲಿದೆ, ಸೇವೆಯಲ್ಲಿದೆ ಎನ್ನುವಂಥ ಗುರುತನ್ನು ಸೂಚಿಸೋದೆ ಆಲಯದ ಬಾಗಿಲನ್ನು ತೆರೆದು ದೀಪವನ್ನು ಹಚ್ಚುವಂಥದ್ದು. ಇವತ್ತು ದೇವರ ಮಕ್ಕಳು ಗಮನಿಸಿ, ಕೆಲವೊಂದು ವಿಶ್ವಾಸಿಗಳು ಭಾನುವಾರ ಬರ್ತಾರೆ, ನೆಕ್ಸ್ಟ್ ಇನ್ನೊಂದ್ಸರಿ ಭಾನುವಾರ ಬರ್ತಾರೆ. ಭಾನುವಾರ ಬರಬೇಕಾದ್ರೆ ಮನೆಯಲ್ಲಿ ಬೈಬಲ್ ಇಟ್ರೆ, ಎಲ್ಲಿಟ್ಟಿದ್ಯಮ್ಮ? ಹೆಂಡತಿ ಹೇಳ್ತಾಳೆ, ಹೋದ್ವಾರ ಎಲ್ಲಿಟ್ಟಿದ್ಯೋ ಅಲ್ಲೇ ಇದೆ, ಹುಡುಕು ಅಂತ. ಯಾಕೆ ಅಂದ್ರೆ ಹೋದ ವಾರ ಒಂದು ವಾರ ಬೈಬಲ್ಲೇ ಓದಿಲ್ಲ. ಅವ್ರು ಬರ್ಬೇಕಾದ್ರೆ ಧೂಳು ಒದ್ರಕೊಂಡು ಬರ್ತಾರೆ. ಬಂದಾಗ ಹೇಳ್ತಾರೆ, ದೇವರೇ ನನ್ನನ್ನು ಆಶೀರ್ವದಿಸು. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಆಲಯದ ಬಾಗಿಲು ಮುಚ್ಚಲ್ಪಡಬಾರದು. ಪ್ರತಿ ವಿಶ್ವಾಸಿಯ ಬಾಗಿಲು ವಾಕ್ಯಕ್ಕಾಗಿ ತೆರೆದಿರಬೇಕು. ಪ್ರತಿ ವಿಶ್ವಾಸಿಯ ಬಾಗಿಲು ದೇವರ ಪ್ರಸನ್ನತೆಗಾಗಿ ತೆರೆದಿರಬೇಕು. ಪ್ರತಿ ವಿಶ್ವಾಸಿಯ ಬಾಗಿಲು ಆಲಯ ಎಂಬ ಬಾಗಿಲು ಆರಾಧನೆಗಾಗಿ ತೆರೆದಿರಬೇಕು. ಕಾರಣ ಏನು? ಬೈಬಲ್ ಹೇಳ್ತದೆ, ಆಲಯದ ಬಾಗಿಲು ಮುಚ್ಚಲ್ಪಟ್ಟಾಗ ಹೊಲಸು ಆಲಯದಲ್ಲಿ ತುಂಬಿಕೊಂಡು ಅಂತ ಬೈಬಲ್ ಹೇಳುತ್ತೆ. ಹಿಸ್ಕೀಯನು ಏನ್ ಹೇಳ್ತಾನೆ ಗೊತ್ತಾ? ಆಲಯದ ಬಾಗಿಲನ್ನು ತೆರೆದಿದೆ ತಡ. ಅವನು ಹೇಳಿದನು, ಒಳಗಡೆ ಇರುವ ಹೊಲಸೆಲ್ಲ ಹೊರಗಡೆ ಹಾಕ್ರಿ ಯಾಜಕರಿಗೆ. ಅದ್ರ ಅರ್ಥ ಏನು? ಆಲಯದ ಬಾಗಿಲು ಮುಚ್ಚಲ್ಪಟ್ರೆ ಒಳಗಡೆ ಇರೋದೆಲ್ಲ ಹೊಲಸೆ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಹಣದ ಆಸೆ, ಅವ್ರಿವ್ರ ಮೇಲೆ ಚಾಡಿ, ಹೌದು ಆ ಪಾಪ ಈ ಪಾಪ ಎಲ್ಲ ಒತ್ಕೊಂಡಿರುತ್ತೆ. ಕಾರಣ, ಆಲಯದ ಬಾಗಿಲು ಮುಚ್ಚಲ್ಪಟ್ರೆ ಒಳಗಡೆ ತುಂಬಿಕೊಳ್ಳೋದೆಲ್ಲ ಹೊಲಸೆ. ಕಾರಣ ಏನು ಗೊತ್ತಾ? ಆಲಯದಲ್ಲಿ ದೀಪ ಉರಿತಾ ಇದ್ರೆ, ಆಲಯದಲ್ಲಿ ಸೇವೆ ನಡೀತಾ ಇದ್ರೆ, ಆಲಯದಲ್ಲಿ ದೇವರ ಕ್ರಿಯೆ ನಡೀತಾ ಇದ್ರೆ ಕಣ್ಣಿನ ಆಸೆ ಬರಲ್ಲ, ಪಾಪ ಬರಲ್ಲ, ಚಾಡಿ ಬರಲ್ಲ, ಅಹಂಕಾರ ಬರಲ್ಲ, ಕೆಟ್ಟ ಮಾತು ಬರಲ್ಲ, ಅವರಿವರು ಕುರಿತಾಗಿ ಸುಳ್ಳು ಮಾತು ಹೇಳೋದು ಬರೋದಿಲ್ಲ. ಯಾವಾಗ ಆಲಯದ ಬಾಗಿಲು ಮುಚ್ಚಲ್ಪಡುತ್ತೋ, ಲೋಕದ ಎಲ್ಲ ಹೊಲಸುಗಳು ಬಂದು ನಿನ್ನ ಹೃದಯದಲ್ಲಿ ತುಂಬಿಕೊಳ್ಳುತ್ತೆ. ಆಗ ನಿನಗೆ ಅನಿಸುತ್ತೆ, ಹೊಲಸು ಜಾಸ್ತಿ ಆದಾಗ ಅನಿಸುತ್ತೆ, ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು, ಅಯ್ಯ ಪರವಾಗಿಲ್ಲ. ಆದ್ರೆ ನೀನು ಪ್ರತಿದಿನ ಕೆಳಗಡೆ ಹೋಗ್ತಾನೆ ಇರ್ತೀಯ ಹೊರತು ಎಂದಿಗೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಿಸ್ಕೀಯನು ಏನ್ ಮಾಡೋದು ಗೊತ್ತಾ? ನಮ್ಮ ಆಶೀರ್ವಾದಕ್ಕೆ ಕಾರಣ ಆಲಯದ ಬಾಗಿಲನ್ನು ತೆರಿಬೇಕು. ಒಳಗಡೆ ಇರುವ ಅಶುದ್ಧವನ್ನೆಲ್ಲ ಹೊರಗಡೆ ಹಾಕಬೇಕು. ಎಲ್ಲಿ ಪರಿಶುದ್ಧತೆ ಇರುತ್ತೋ ಅಲ್ಲಿ ಪರಿಶುದ್ಧನಾದ ದೇವರು ಇರ್ತಾನೆ. ಎಲ್ಲಿ ಪರಿಶುದ್ಧತೆ ಇರುತ್ತೋ ಅಲ್ಲಿ ಪರಿಶುದ್ಧವಾದ ಆಶೀರ್ವಾದ ಇರುತ್ತೆ. ಎಲ್ಲಿ ಪರಿಶುದ್ಧತೆ ಇರುತ್ತೋ ಅಲ್ಲಿ ಪರಿಶುದ್ಧವಾದಂತ ದೇವರ ವಾಗ್ದಾನಗಳು ನೆರವೇರಲ್ಪಡುತ್ತೆ. ಬಿಕಾಸ್ ದ ವರ್ಡ್ ಆಫ್ ಗಾಡ್ ಇಸ್ ಹೋಲಿ. ದೇವರ ವಾಕ್ಯ ಪರಿಶುದ್ಧವಾದದ್ದು, ದೇವರ ಆಶೀರ್ವಾದ ಪರಿಶುದ್ಧವಾದದ್ದು, ದೇವರ ಕ್ರಿಯೆಗಳು ಪರಿಶುದ್ಧವಾದದ್ದು. ನನ್ನ ದೇವರು ಪಾಪಿಯ ಜೊತೆ ಸೇರಿ ಎಂದಿಗೂ ಕೆಲಸ ಮಾಡಲ್ಲ. ಬಿಕಾಸ್ ನನ್ನ ದೇವರು ಪರಿಶುದ್ಧನು. ನಾವು ದೇವರ ಆಶೀರ್ವಾದ ಹೊಂದಿಕೋಬೇಕಾದ್ರೆ ಗಾಡ್ ಡಸ್ ನಾಟ್ ಹ್ಯಾವ್ ಶಾರ್ಟ್ ಕಟ್ಸ್. ದೇವರಿಗೆ ಅಡ್ಡದಾರಿ ಇಲ್ಲ. ನಾನು ಹಿಂಗೋಗಿ ಹಂಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ಇಲ್ಲ. ದೇವರಿಗಿರೋದು ಯಾವಾಗಲೂ ನೀಟಾದ ದಾರಿ. ಅದರ ಅರ್ಥ ಏನು? ನೀನು ಆಶೀರ್ವಾದ ಹೊಂದಬೇಕಾ?
ಪರಿಶುದ್ಧತೆ ಕಡೆ ಬರಬೇಕು. ನಿನ್ನ ಹೃದಯ ಎಂಬ ಆಲಯವನ್ನು ದೇವರಿಗಾಗಿ ತೆರೆದು ಕೊಡಬೇಕು. ನಿನ್ನ ಒಳಗಡೆ ಇರುವಂತ ದೇವರಿಗೆ ಇಷ್ಟ ಇಲ್ಲದಿರುವ ಎಲ್ಲಾ ಕಾರ್ಯವನ್ನ ನೀನು ತೆಗೆದು ಪಕ್ಕಕ್ಕೆ ನೀನು ಹಾಕುವವನಾಗಿರ್ಬೇಕು. ಬೈಬಲ್ ಅಲ್ಲಿ ನಾವು ಗಮನಿಸುವ ಪ್ರಕಾರ ಯಾವಾಗ ಹೊಲಸು ಹೊರಗಡೆ ಹಾಕೋದನು, ಹಿಸ್ಕಿಯನ್ನು ತಾನು ಎಲ್ಲಾ ಜನರಿಗೆ ಹೇಳಿದ, ಸೇವೆ ಆರಂಭಿಸ್ರಿ, ನಿಂತು ಹೋದ ಪ್ರಾರ್ಥನೆ, ನಿಂತು ಹೋದ ರಾತ್ರಿ ಪ್ರಾರ್ಥನೆ, ನಿಂತು ಹೋದ ವಾಕ್ಯ, ನಿಂತು ಹೋದ ಕುಟುಂಬ ಪ್ರಾರ್ಥನೆ, ನಿಂತು ಹೋದಂತ ಎಲ್ಲ ಭಯಭಕ್ತಿ ಉಳ್ಳ ಕಾರ್ಯಗಳು ನಡೀಲಿ ಅಂತ ಹೇಳಿ ಮತ್ತೆ ಪುನರಾರಂಭಗೊಳಿಸಿದನು. ಬೈಬಲ್ ಹೇಳುತ್ತದೆ, ಆ ಅಧ್ಯಾಯದ ಕೊನೆ ವಾಕ್ಯ ಹೇಳುತ್ತೆ, ಸೇವೆ ಯಾವಾಗ ಪುನರಾರಂಭಗೊಂಡಿತೋ ಬೈಬಲ್ ಹೇಳುತ್ತದೆ, ಅವರು ನೆನೆಸದೇ ಇರುವ ಕಾರ್ಯವನ್ನ ದೇವರವರಿಗೆ ಮಾಡೋದಕ್ಕಾಗಿ ಪ್ರಾರಂಭಿಸಿದ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಯಾವಾಗ ನಿನ್ನ ಹೃದಯ ಎಂಬ ಆಲಯ ದೇವರಿಗಾಗಿ ತೆರೆಯುತ್ತೋ, ಯಾವಾಗ ನಿನ್ನ ಜೀವನದಲ್ಲಿ ದೀಪ, ವಾಕ್ಯ ಎಂಬ ದೀಪ, ಆರಾಧನೆ ಎಂಬ ದೀಪ, ಪ್ರಾರ್ಥನೆ ಎಂಬ ದೀಪ, ದೇವರ ಪ್ರಸನ್ನತೆ ಎಂಬ ದೀಪ ನಿನ್ನಲ್ಲಿ ಉರಿತಾನೆ ಇರುತ್ತೋ, ನೀನು ನೆನೆಸದಿರುವ ಕಾರ್ಯ ದೇವರು ನಿನಗಾಗಿ ತೆರೆದು ಬಿಡುತ್ತಾನೆ. ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ ನೋಡ್ರಿ, ಬೈಬಲ್ ಹೇಳ್ತದೆ, ಆಹಾಜನು ಎಷ್ಟೋ ವರ್ಷ, 20ಕ್ಕಿಂತ ಅಧಿಕ ವರ್ಷ ಆಳ್ವಿಕೆ ಮಾಡಿದ, ಒಂದು ಪೈಸಾ ಆಶೀರ್ವಾದ ಕಾಣಲಿಲ್ಲ. ಆದ್ರೆ ಹಿಸ್ಕಿಯ ಅವನು ಸಿಂಹಾಸನದಲ್ಲಿ ಕೂತಿದ್ದು ಫಸ್ಟ್ ಅವನು ಏನ್ ಮಾಡ್ದ ಗೊತ್ತಾ? ಆಲಯದ ಬಾಗಿಲು ತೆಗೆದ, ಅಶುದ್ಧ ತೆಗೆದಾಕದ. ಬೈಬಲ್ ಹೇಳ್ತದೆ, ಅದೇ ವರ್ಷದಲ್ಲಿ, ತುಂಬಾ ವರ್ಷ ತಗೊಂಡ್ಲಿಲ್ಲ, ಅದೇ ತಿಂಗಳುಗಳಲ್ಲಿ, ಅದೇ ಕಾಲಘಟ್ಟದಲ್ಲಿ ದೇವರೇನ್ ಮಾಡಿದ ಗೊತ್ತಾ? ಅವನು ನೆನೆಸದೇ ಇರುವ ಕಾರ್ಯ ದೇವರು ಅವನಿಗಾಗಿ ಮಾಡಿದ. ಅದರ ಅರ್ಥ ಏನು? ಇಷ್ಟು ಆಶೀರ್ವಾದಗಳು ನನ್ನ ಜೀವನದಲ್ಲಿ ಬರುತ್ತಾ ಅಂತ ಊಹಿಸೋದಕ್ಕೆ ಅವನ ಕೈಯಲ್ಲಿ ಆಗ್ಲಿಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಸಭೆ ಪರಿಶುದ್ಧವಾದರೆ, ದೇವ ಜನರು ಪರಿಶುದ್ಧವಾದರೆ, ನೀನ್ ನೆನೆಸದಿರುವ ಕಾರ್ಯ ದೇವರು ನಿಮಗಾಗಿ ತೆರೆದು ಬಿಡುತ್ತಾನೆ. ನೀನ್ ನೆನೆಸದಿರುವ ಕಾರ್ಯ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ತಲೆಮಾರುಗಳಲ್ಲಿ ನನ್ನ ಕರ್ತನು ಮಾಡಲಿಕ್ಕೆ ಸಾಧ್ಯ. ಕಾರಣ ಏನು? ನನ್ನ ದೇವರು ಆತನ ಆಶ್ಚರ್ಯಗಳನ್ನು ನಮ್ಮ ಜೀವಿತದಲ್ಲಿ ತೆರೆದು ಬಿಡುವ ದೇವರು. ಯಾವಾಗ ನಾವು ದೇವರನ್ನ ಹೆಚ್ಚಾಗಿ ಹುಡುಕ್ತೀವೋ, ಯಾವಾಗ ದೇವರನ್ನ ನಾವು ಹೆಚ್ಚಾಗಿ ಅವಲಂಬಿಸ್ತೀವೋ, ದೇವರು ನಮ್ಮನ್ನು ಎಂದಿಗೂ ಕೆಳಗಡೆ ಹಾಕೋದಿಲ್ಲ. ನಾವು ನೆನೆಸದಿರುವ ಅದ್ಭುತ ಕಾರ್ಯ ಮಾಡ್ತಾನೆ. ಕಾರಣ ನಮ್ಮ ಭರವಸೆ ನಮ್ಮ ದುಡಿಮೆ ಮೇಲಲ್ಲ, ನಮ್ಮ ಭರವಸೆ ನಮ್ಮ ತೋಳ್ಬಲದ ಮೇಲಲ್ಲ, ನಮ್ಮ ಭರವಸೆ ದೇವರ ಮೇಲೆ. ಹಿಸ್ಕಿಯಾ ಎನ್ನುವಂತ ಪದದ ಅರ್ಥ ಏನು? ಹಿಸ್ಕಿಯಾ ಎಂಬ ಪದದ ಅರ್ಥ ದೇವರು ನನ್ನ ಬಲವಾಗಿದ್ದಾನೆ. ಅದರ ಅರ್ಥ ಏನು? ನನ್ನ ಸ್ವಂತ ಸಾಮರ್ಥ್ಯದಿಂದ ಅಲ್ಲ ನಾನು ಜೀವಿಸ್ತಾ ಇರೋದು, ನಾನು ಜೀವಿಸುತ್ತಾ ಇರೋದು ದೇವರ ಬಲದಲ್ಲಿ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ನಾನು ಸ್ಕಿಪ್ ಮಾಡಿ ನಾನು ಹೋಗ್ತೇನೆ. ಈಗ ಹಿಸ್ಕಿಯನು ತಾನು ಆಲಯವನ್ನ ಸಿದ್ಧಪಡಿಸೋದಕ್ಕಾಗಿ ಪ್ರಾರಂಭ ಮಾಡಿದ, ರಿಸ್ಟೋರೇಷನ್ ಅನ್ನು ತಂದ, ದೇವರು ಕಾರ್ಯ ಮಾಡಿದ. ನಾನು ಹಿಸ್ಕಿಯನ ಕುರಿತಾಗಿ ಇದನ್ನು ಗಮನಿಸಿದಾಗ ಅವನು ಮಾಡಿದಂತ ಒಂದೇ ಒಂದು ಕಾರ್ಯ ಏನು ಗೊತ್ತಾ? ಆಶೀರ್ವಾದ ಹೊಂದೋದಕ್ಕೆ ಅವನು ಮಾಡಿದ ಒಂದೇ ಒಂದು ಕಾರ್ಯ, ದೇವರಲ್ಲಿ ತನ್ನ ಜೀವಿತವನ್ನು ಗಟ್ಟಿ ಮಾಡಿಕೊಂಡ. ದೇವರಲ್ಲಿ ತನ್ನ ಜೀವಿತವನ್ನು ಗಟ್ಟಿ ಮಾಡಿಕೊಂಡ. ಬೈಬಲ್ ಅಲ್ಲಿ 31ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಅವನ ಕಾಲಘಟ್ಟ ಮುಗೀತು, ಪಸ್ಕ ಹಬ್ಬ ಮಾಡ್ತಾನೆ, ಅವನು ಮರಣಕರವಾದ ರೋಗಕ್ಕೆ ಬೀಳ್ತಾನೆ. ದೇವರು ಅವನಿಗೆ ಪ್ರಾರ್ಥನೆಯಲ್ಲಿ ಉತ್ತರವನ್ನು 15 ವರ್ಷ ಅಧಿಕ ದೇವರು ಮಾಡ್ತಾನೆ. ಯುದ್ಧ ಬರುತ್ತೆ, ಯುದ್ಧದಲ್ಲಿ ದೇವರು ದೊಡ್ಡ ಜಯ ಕೊಡ್ತಾನೆ. ಅದನ್ನ ಯಾವುದು ನಾನು ಮುಟ್ಟೋದಿಲ್ಲ. ಈಗ ನಾವು ಓದಲ್ಪಟ್ಟಂತ ವಾಕ್ಯದ 2ನೇ ಫೇಸ್ಗೆ ಬರ್ತಾನೆ. ತನ್ನ ಜೀವಿತದ ಮೊದಲನೇ ಫೇಸ್ ಅಲ್ಲಿ ದೇವರು ಅವನನ್ನು ಆಶೀರ್ವಾದ ಮಾಡಿದ. ಈಗ 2ನೇ ಫೇಸ್ಗೆ ಬರ್ತಾ ಇದ್ದಾನೆ. 2ನೇ ಫೇಸ್ ಯಾವುದು? ಅವನ ಜೀವಿತದಲ್ಲಿ ರೋಗ ಸೌಖ್ಯ ಆದ್ಮೇಲೆ 2ನೇ ಭಾಗಕ್ಕೆ ತನ್ನ ಜೀವಿತ ಬರ್ತಾ ಇದೆ. ಆದ್ರೆ ಈ ತನ್ನ ಜೀವಿತ ಆಶೀರ್ವಾದ ಹೊಂದಿದ ಮೇಲೆ ಹಿಸ್ಕಿಯನ ಜೀವನದಲ್ಲಿ ಒಂದು ದೋಷ ಸಂಭವಿಸಿತು. ಏನ್ ಸಂಭವಿಸ್ತು? ಒಂದು ವಾಕ್ಯವನ್ನು ನಾವು ಓದುವಂತರಾಗಿರೋಣ. ಒಂದು ವಾಕ್ಯವನ್ನ ಅದೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯವನ್ನ ಓದಿ ನಾವು ಪ್ರಾರ್ಥನೆ ಮಾಡೋಣ. 25ನೇ ವಾಕ್ಯ ನೋಡ್ರಿ. ಈಗ 2ನೇ ಫೇಸ್ ಆರಂಭವಾಗ್ತಾ ಇದೆ. ಇನ್ನೊಂದು 15 ನಿಮಿಷದಲ್ಲಿ ನಾನು ನಿಲ್ಲಿಸ್ಬಿಡ್ತೇನೆ. ಆದರೆ ಹಿಸ್ಕಿಯನು ನಡೆಯದೆ ಪ್ರಾಬ್ಲಮ್. ಈಗ ಅಪರಿಮಿತವಾದ ಆಶೀರ್ವಾದ ಹೊಂದಿಲ್ಲ, ಆಶೀರ್ವಾದ ಹೊಂದಿದ್ದಾನೆ ಅಷ್ಟೇನೆ. ದೇವರು ಅವರ ಅಪ್ಪನಿಗಿಂತ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾನೆ ಅಷ್ಟೇ. ರೋಗ ಸೌಖ್ಯ ಕೊಟ್ಟನು, 15 ವರ್ಷ ಆಯುಷ್ ಜಾಸ್ತಿ ಮಾಡಿದ. 2nd ಫೇಸ್ ಆರಂಭವಾಗ್ತಾ ಇದೆ. ಈಗ ದೇವರು ಅವನನ್ನು ಗಮನಿಸ್ತಾ ಇದ್ದಾನೆ. ದೇವರು ಅವನನ್ನು ಗಮನಿಸಿದಾಗ ಬೈಬಲ್ ಹೇಳ್ತದೆ, ಅವನು ದೇವರ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅವನೇನಾದ?
ಅನೇಕರು ಏನಕ್ಕೆ ಅಪರಿಮಿತವಾದ ಆಶೀರ್ವಾದ ಹೊಂದಲ್ಲ ಅಂದರೆ ಇದೇ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಗೊತ್ತಾ? ದೇವರ ಉಪಕಾರಕ್ಕೆ ತಕ್ಕಂತೆ ನಡೆಯಲ್ಲ. ಅಹಂಕಾರ ಪಡೋದು ಸೆಕೆಂಡ್, ಅದು ಫಸ್ಟು ನಡತೆ ಚೆನ್ನಾಗಿಲ್ಲ ಅಷ್ಟೇ. ಯಾರು ಸ್ತೋತ್ರ ಹೇಳಲಿಲ್ಲ. ನಡೆದ್ರೆ ತಾನೇ ನೀನು ನಡೆಯೋ ರೀತಿನೇ ಗೊತ್ತಾಗ್ಬಿಡುತ್ತೆ ನೀನು ಮುಂದೆ ಏನಾಗ್ತೀಯ ಅಂತ. ಬೈಬಲ್ ಹೇಳ್ತೆ ಅವನು ದೇವರ ಉಪಕಾರಕ್ಕೆ ತಕ್ಕಂತೆ ನಡೀಲಿಲ್ಲ. ಅಯ್ಯ, ನಿಮ್ಮಪ್ಪ ನಿನಗೆ ಸಿಂಹಾಸನ ಕೊಟ್ಟಾಗ ಬ್ಯಾಂಕ್ ಅಕೌಂಟಲ್ಲಿ 5 ರೂಪಾಯಿ ಇರಲಿಲ್ಲ. ಇವತ್ತು ಕೋಟ್ಯಾನು ರೂಪಾಯಿ ನಿನಗೆ ಕೊಟ್ಟಿದ್ದೀನಿ, ಆಸ್ತಿ ಕೊಟ್ಟಿದ್ದೀನಿ, ಅಂತಸ್ತು ಕೊಟ್ಟಿದ್ದೀನಿ. ಈಗ ನಿನ್ನನ್ನು ಅಭಿವೃದ್ಧಿ ಮಾಡಿ ನಿನ್ನನ್ನು ಒಂದು ಲೆವೆಲ್ಗೆ ತಂದು ನಾನು ಇಟ್ಟಿದ್ದೀನಿ. ಏನು ಇಲ್ಲದಿಂದಂತ ನಿನ್ನನ್ನು ಇಷ್ಟು ಉದ್ಧಾರ ಮಾಡಿದ ಮೇಲೆ ನೀನು ಹೇಗೆ ನಡಿಬೇಕು ಗೊತ್ತಾ? ನನ್ನನ್ನು ಆಶೀರ್ವಾದ ಮಾಡಿದ ದೇವರೇ ಎಂದು ಉಪಕಾರ ಸ್ಮರಿಸಿ ಆ ಉಪಕಾರಕ್ಕೆ ತಕ್ಕಂತೆ ನಡಿಬೇಕು. ಇಲ್ಲೆಂಗೋ ನಂಗೆ ಗೊತ್ತಿಲ್ಲ, ನಮ್ಮ ಸಭೆಯಲ್ಲೆಲ್ಲ ಅನೇಕ ಸಾರಿ ನಾವು ನೋಡ್ತೀವಿ. ಪಾಸ್ಟರ್ ಆದಂಥ ನಾವು ಚಿಕ್ಕ ವಯಸ್ಸಿನಿಂದಲೇ ನಾನು ಸೇವೆ ಮಾಡ್ತಾ ಇರೋದ್ರಿಂದ ಅನೇಕ ಸಾವಿರಾರು ಜನರನ್ನು ಕಂಡಿದ್ದೀನಿ. ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ಅವ್ರಿಗೆ ಮಲಗೋದಕ್ಕೂ ಸಹ ಜಾಗ ಇರಲಿಲ್ಲ. ಚಿಕ್ಕ ಗುಡಿಸ್ಲಿರ್ತದೆ, ಚಾಪೆಯಲ್ಲಿ ಮಲಗ್ತಾಯಿದ್ರು, ಪೇಪರ್ ಹಾಕೊಂಡು ಮಲಗ್ತಾಯಿದ್ರು. ಪಾಸ್ಟರ್ ಆದಂಥ ನಾವುಗಳು ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಬೆಂಗಳೂರು ಪಟ್ಟಣದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಕೊಡು, ಒಳ್ಳೆ ಬಿಸ್ನೆಸ್ ಕೊಡು, ಒಳ್ಳೆ ಮನೆ ಕೊಡು, ಒಳ್ಳೆ ಕಾರ್ ಕೊಡು, ಒಳ್ಳೆ ರೀತಿಯ ಆಶೀರ್ವಾದ ಮಾಡು. ಅವ್ರಿಗೆ ದೇವರ ಆಶೀರ್ವಾದ ಮಾಡ್ತಾನೆ. ಏನೇ ಒಂದು ಟಿ ವಿ ಬಂದರು ಪಾಸ್ಟ್ನ ಕರೆಯೋದೆ, ಫ್ರಿಜ್ ಬಂದರು ಪಾಸ್ಟ್ನ ಕರೆಯೋದೆ, ಟಿ ವಿ ಬಂದರು ಪಾಸ್ಟ್ನ ಕರೆಯೋದೆ, ಬೈಕ್ ತಗೊಂಡ್ರು ಪಾಸ್ಟ್ನ ಕರೆಯೋದೆ, ಪೆನ್ ತಗೊಂಡ್ರು ಪಾಸ್ಟ್ನ ಕರೆಯೋದೆ. ದೇವರ ಆಶೀರ್ವಾದ ಮಾಡ್ತಾನೆ. 5,000 ಸಂಬಳ ಹೋಗಿ 50 ಆಯಿತು, 50 ಹೋಗಿ 1.5 ಲಕ್ಷ ಆಯಿತು. ಈಗ ಮೊದಲು ಪಾಸ್ಟರ್ ಕಂಡ್ರೆ ಪ್ರೈಸ್ ಲಾರ್ಡ್ ಅನ್ನೋರು, ಈಗ ಪಾಸ್ಟ್ರೇ ಸ್ತೋತ್ರ ಹೇಳಿ ಅಂತ ಕಾಯ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಅಲ್ಲ, ನೀವು ಸ್ತೋತ್ರ ಹೇಳ್ರಿ. ಈಗ ಪಾಸ್ಟರ್ ಕಂಡು ಸ್ತೋತ್ರ ಹೇಳೋದು ಕಷ್ಟ. ಒಂದ್ಸಾರಿ ಯಾವ ಬೇರೆ ಸಭೆ ಹುಡುಗ, ನಾನು ಬೇರೆ ಸಭೆ ಯಾವ ಸಭೆ ಮನೆಗೂ ನಾನು ಹೋಗಲ್ಲ, ಕರೆದ್ರೂ ನಾವು ಹೋಗಲ್ಲ. ಕಾರಣ ಅವ್ರವ್ರ ಪಾಸ್ಟರ್ ಅವ್ರವ್ರಿಗೆ ದೊಡ್ಡವರು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಕೆಲವರು ಈ ಸಭೆಯಲ್ಲಿ ಇದ್ಕೊಂಡೇ ಬೇರೆ ಸಭೆ ಕಣ್ಣಾಗ್ತಾ ಇರ್ತಾರೆ. ಅಂಥ ವಿಶ್ವಾಸಿಗಳೆಲ್ಲ ಹೇಳಿದ್ದು, ಆ ಸಭೆಗೆ ಆ ಪಾಸ್ಟ್ರೇ ದೊಡ್ಡವರು. ಎಂಥ ದೊಡ್ಡ ಬೆನೀನ್ ಬಂದರು ನಿಮ್ಮ ಪಾಸ್ಟ್ರೇ ನಿಮ್ಗೆ ದೊಡ್ಡವರು, ನಿಮ್ಮ ಪಾಸ್ಟ್ರ ಆಶೀರ್ವಾದನೇ ನಿಮ್ಗೆ ದೊಡ್ಡದು, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಾನು ಒಂದು ಪಾಸ್ಟ್ರನ್ನ ನಮ್ಮ ಹುಡುಗ, ಪರಿಚಯ ಇರೋ ಹುಡುಗ, ನಮ್ಮೂರೇ ಹುಡುಗನಾಗಿರೋದ್ರಿಂದ ಅಣ್ಣ ಬಂದು ಪ್ರೇಯರ್ ಮಾಡೋ ಅಂದೆ. ಅಣ್ಣ ಆಯಿತು ಬರ್ತೀನಿ, ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ. ನಾನು ಮನೆಗೆ ಹೋದೆ. ಏನೋ ಅಂತ ಕೇಳಿದೆ. ಅಣ್ಣ 65 ಇಂಚಸ್ ಟಿ ವಿ ತಂದಿದ್ದೀನಿ ಅಣ್ಣ, ಪ್ರೇಯರ್ ಮಾಡು ಅಂತ. ನಾನು ಹೇಳಿದೆ ಸಂತೋಷ. ಟಿ ವಿ ತರೋದ್ರಲ್ಲಿ ಏನು ದುಃಖ ಇಲ್ಲ, ಸಂತೋಷ. ಕಾರಣ ಅವನು ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ಒಂದು ಸೂಟ್ ಕೇಸ್ ಇಟ್ಕೊಂಡು ಬಂದ, ಒಳ್ಳೆ ಲೀಸ್ ಮನೆಗೆ 12 ಲಕ್ಷ ರೂಪಾಯಿ ಲೀಸ್ ಮನೆ ಹಾಕ್ಕೊಂಡ, ಬೈಕ್ ತೊಗೊಂಡ, 65 ಇಂಚಸ್ ಟಿ ವಿ ಎಲ್ಲ ಚೆನ್ನಾಗಿದೆ. ನಾನು ಕೇಳಿದೆ ನಿಮ್ಮ ಪಾಸ್ಟರ್ನ ಕರೆಸ್ದೇನೋ ಅಂತ ಕೇಳಿದೆ. ನಾನು ಕೇಳಿದೆ ನಿಮ್ಮ ಪಾಸ್ಟ್ನ ಕರೆಸ್ದೇನೋ ಅಂತ. ಅವನು ಹೇಳ್ದೆ ಇಲ್ಲ ಅಣ್ಣ ನಮ್ಮ ಪಾಸ್ಟ್ರು ತುಂಬ ಬ್ಯುಸಿ, ಅದಕ್ಕೆ ನಿನ್ನೆ ಕರೆಸ್. ನಾನು ಹೇಳಿದೆ ನಿಮ್ಮ ಪಾಸ್ಟ್ರು ಬ್ಯುಸಿ ಆಗಿದ್ರೆ ನಿಮ್ಮ ಪಾಸ್ಟ್ರನ್ನ ಕರೆಸು ಫಸ್ಟ್, ಆಮೇಲೆ ನಮ್ಮನ್ನು ಕರೆಸು ಅಂತ. ಅವನು ಹೇಳ್ದೆ ಇಲ್ಲ ಅಣ್ಣ ನೀನೇ ಪ್ರಾರ್ಥನೆ ಮಾಡಿಬಿಡು. ನಾವು ಹೇಳಿದ್ವಲ್ಲ, ನಾವು ಕಣ್ಣು ಮುಚ್ಕೊಂಡು ಪ್ರಸಂಗ ಮಾಡಲ್ಲ, ಪ್ರತಿಯೊಬ್ಬರನ್ನ ಸ್ಕ್ಯಾನ್ ಮಾಡೇ ಪ್ರಸಂಗ ಮಾಡೋದು. ಕಾರಣ ಕೂತ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಎಂಥವ್ರು ಅಂತ. ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ, ಏನು ನಿಮ್ಮ ಹೃದಯದಲ್ಲಿದೆ ಅನ್ನೋದು ಕ್ಲೀನಾಗಿ ನಾವು ಸ್ಕ್ಯಾನ್ ಮಾಡ್ತೀವಿ ಕುತ್ಕೊಂಡು ಪ್ರಸಂಗ. ಅದರಿಂದ ಕಣ್ಣು ಮುಚ್ಕೊಂಡು ಪ್ರಸಂಗ ಮಾಡಲ್ಲ. ಕೆಲವ್ರು ಹೇಳ್ತಾರೆ ನನ್ನೇ ಹಾಕ್ಕೊಂಡು ಚುಚ್ಚಿದ್ರಂತ. ನಿಮಗೆ ಹೇಳೋದು ಬಿಟ್ಟು ಇನ್ಯಾರಿಗೆ ಹೇಳೋದು? ಕರೆಕ್ಟ್ ಅಲ್ಲ. ಕಾರಣ ನಿಮ್ಮ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಏನು ಅಂತ. ನಾವು ಅದರಿಂದ ಪಾಸ್ಟ್ಗಳಿಗೆ ಪ್ರವಾದನೆ ಹೇಳ್ತಾರೆ ಅಂತ ಅನ್ಕೋಬೇಡ್ರಿ, ನಿಮ್ಮ ಮುಖ ಹಂಗೆ ಅವ್ರ ಕಣ್ಣು ಮುಂದೆ ಬರ್ತಾ ಇರುತ್ತೆ. ನಾನು ಹೇಳಿದೆ ಏನೋ ತೊಂದರೆ ನಿನಗೂ ನಿನ್ನ ಪಾಸ್ಟ್ಗೆ ಅಂತ. ಅವನು ಹೇಳ್ದೆ ಅಣ್ಣ 65 ಇಂಚು ಟಿ ವಿ ನಾನು ತೊಗೊಂಡಿದ್ದೀನಿ, ನಮ್ಮ ಪಾಸ್ಟ್ ಮನೇಲಿಲ್ಲ, ಅವ್ರೇನಾದರೂ ಬಂದರೆ ಅವರಿಗೆ ಹೊಟ್ಟೆ ಉರಿ ಆಗುತ್ತೆ ಅಣ್ಣ, ಅದಕ್ಕೆ ಕರೆಸಿಲ್ಲ ಅಂತ. ನಾನು ಹೇಳಿದೆ ಹೊಟ್ಟೆ ಉರಿನ ಏನಿಲ್ದಂತ ನಿನ್ನನ್ನು ಇಲ್ಲಿವರೆಗೂ ಆಶೀರ್ವಾದ ಮಾಡು ಅಂತ ಹೇಳಿದ್ದೆ ನಿಮ್ಮ ಪಾಸ್ಟ್. ಕಣ್ಣೀರು ಸುರಿಸಿದ್ದೆ ಪಾಸ್ಟ್. ನೀನು ಆಶೀರ್ವಾದ ಹೊಂದಿದಾಗ ನಿನ್ನ ವಿಷಯದಲ್ಲಿ ಭಾಳ ಸಂತೋಷ ಪಡೋದೇ ನಿನ್ನ ಪಾಸ್ಟ್. ಕಾರಣ ಏನು ಇಲ್ಲದಿಂದಂತ ಈತನನ್ನು ಇಷ್ಟುವರೆಗೂ ಅಭಿವೃದ್ಧಿ ಪಡಿಸ್ತಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಸಂತೋಷ ಪಡೋದೇ ನಿಮ್ಮ ಪಾಸ್ಟು. ನಿಮ್ಮ ಪಾಸ್ಟ್ ನಿನ್ನ ಕಂಡು ಹೊಟ್ಟೆ ಉರಿ ಪಡ್ತೀರ ಅಂತ ಹೇಳಿ ನಾನು ಪ್ರಾರ್ಥನೆನೂ ಮಾಡಿಲ್ಲ, ಊಟನೂ ಮಾಡಲಿಲ್ಲ, ಹಂಗೆ ಬಂದುಬಿಟ್ಟೆ. ನಾನು ಹೇಳಿದೆ ಫಸ್ಟ್ ನಿಮ್ಮ ಪಾಸ್ಟ್ನ ಕರೆಸಿ ಪ್ರೇಯರ್ ಮಾಡು ಅಂತ.
ಕಾರಣ ಏನಂತಂದರೆ, ನಿನ್ನ ಆಶೀರ್ವಾದ ಇರೋದು ನಿಮ್ಮ ಪಾಸ್ಟ್ರಲ್ಲೇ. ಅವರು ನಿನಗೆ ಪ್ರಾರ್ಥನೆ ಮಾಡಿದ್ರೆ ಅದು ನಿನಗೆ ಆಶೀರ್ವಾದ. ನೀವೆಲ್ಲ ಸ್ತೋತ್ರ ಹೇಳಬೇಕು. ನೀವು, ನಾನು ಹೇಳ್ತೇನೆ, ಉಪಕಾರಕ್ಕೆ ತಕ್ಕಂತೆ ನಡಿಬೇಕು. ಒಂದು ಆಮೇನಾದ್ರೂ ಹೇಳ್ರಿ. ಉಪಕಾರಕ್ಕೆ ತಕ್ಕಂತೆ ನಡಿಬೇಕು. ದೇವರು ನಿನ್ನನ್ನು ಎಲ್ಲಿಂದ ಎಲ್ಲಿವರೆಗೂ ಆಶೀರ್ವಾದ ಮಾಡ್ದ, ನಿನ್ನನ್ನು ಯಾರ ಜೊತೆ ನಡೆಸಿದ್ರು, ನಿನ್ನನ್ನು ಯಾರು ಬಲಪಡಿಸಿದ್ರು, ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ ದೇವರು ನಿನ್ನ ಜೀವನದಲ್ಲಿ ಏನು ಮಾಡ್ದ, ಎಲ್ಲಿಂದ ಎಲ್ಲಿವರೆಗೂ ದೇವರು ನಿನ್ನನ್ನು ತಂದ ಎನ್ನೋದನ್ನ ಒಂದು ಕಾಲದಲ್ಲಿ ಮರಿಬಾರ್ದು. ದೇವರ ವಾಕ್ಯ ಹೇಳ್ತದೆ, ಉಪಕಾರಕ್ಕೆ ಅಪಕಾರ ಯಾರಾದರೂ ಮಾಡಿದ್ರೆ ಅವನ ಮನೆಗೆ ಕೇಡು ತಪ್ಪದು ಎನ್ನೋದು ಜ್ಞಾನೋಕ್ತಿಗಳ ಪುಸ್ತಕ ಹೇಳುತ್ತೆ. ದೇವರ ಹತ್ರದಿಂದ ನೀವು ಉಪಕಾರವನ್ನು ಹೊಂದಿ ದೇವರಿಗೆ ನೀವು ಏನಾದ್ರೂ ಅಪಕಾರ ಮಾಡಿದ್ರೆ ಅವನ ಮನೆಗೆ ಕೇಡು ತಪ್ಪದು ಅಂತ ದೇವರ ವಾಕ್ಯ ಹೇಳುತ್ತದೆ. ಅದರ ಅರ್ಥ ಏನು? ನಾವು ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಹೇಳಬೇಕು, ದೇವರೇ ಇದು ನಿನ್ನ ಕೃಪೆ ಮಾತ್ರ, ನನ್ನ ಕುಟುಂಬ ಇರೋದು ನಿನ್ನ ಕೃಪೆ ಮಾತ್ರ, ನನ್ನ ಮಕ್ಕಳು ಇರೋದು ನಿನ್ನ ಕೃಪೆ ಮಾತ್ರ, ಒಳ್ಳೆ ಬಟ್ಟೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿನ್ನ ಕೃಪೆ ಮಾತ್ರ, ಇವತ್ತು ದೇವರೇ ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿನ್ನ ಕೃಪೆ ಮಾತ್ರ. ನನಗೆ ಚೆನ್ನಾಗಿ ನೆನಪಿದೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಸ್ಕೂಲಲ್ಲಿ ಓದಬೇಕಾದ್ರೆ ಇಲ್ಲಿ ಕೃಷ್ಣರಾಜಪುರಕ್ಕೆ ನಾವು ಸೇವೆಗೆ ಬರ್ತಾ ಇದ್ದೆ. ಆಗ ಬಸ್ ಚಾರ್ಜ್ ಇರಲಿಲ್ಲ, ನಡ್ಕೊಂಡು ಎಷ್ಟೊಂದು ಸರಿ ರೋಡಲ್ಲಿ ಬರ್ತಾ ಇದೆ. ಆವಾಗ ಕೃಷ್ಣರಾಜಪುರದಲ್ಲಿ ಇಲ್ಲಿ ಸೇವೆಗೆ ಬಂದಾಗ ಹೆಬ್ಬಾಳಿಂದ ನಡ್ಕೊಂಡು ಬರಬೇಕಾದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ. ದೇವರೇ ಈ ಊರಲ್ಲಿ ಒಂದು ಉಜ್ಜೀವನ ನಡೀಲಿ. ಆವಾಗಿದ್ದೆಲ್ಲ ಬಿಲ್ಡಿಂಗ್ಗಳು ಅಷ್ಟು ಇರಲಿಲ್ಲ, ಎಲ್ಲ ಖಾಲಿ ಜಾಗಗಳು. ನೈಟ್ ಆದರೆ ಭಯ ಆಗೋದು, ಲಿಫ್ಟ್ ಕೇಳ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆಗೆಲ್ಲ ಹೇಳ್ತಾ ಇದ್ದೆ, ಒಂದಲ್ಲ ಒಂದು ದಿವಸ ಬರುತ್ತೆ ಇದೇ ರೋಡಲ್ಲಿ ನಾನು ಕಾರಲ್ಲಿ ಬರ್ತೇನೆ, ಒಂದಲ್ಲ ಒಂದು ದಿವಸ ಇದೇ ರೋಡ್ಗಳಲ್ಲಿ ಪ್ರತಿ ಮಹಲ್ ಬೀದಿಗಳಲ್ಲೂ ನಮ್ಮ ವಿಶ್ವಾಸಿಗಳು ಇರ್ತಾರೆ, ಕೂಟಗಳು ನಡೆಸ್ತೀವಿ ಅಂತ ರೋಡಲ್ಲಿ ನಡ್ಕೊಂಡು ಬಂದೆ. ಅವತ್ತು ಚಿಕ್ಕ ಹುಡುಗನಲ್ಲಿ ನಡೆದ ಹಾಗೆ ಇವತ್ತು ನಮ್ಮ ಕಾರಲ್ಲಿ ಬರ್ತೇವೆ. ಇವತ್ತು ಒಂದೊಂದು ಈ TC ಪಾಳ್ಯ, ಈ ಸುತ್ತಮುತ್ತಲ ಕೃಷ್ಣರಾಜಪುರ ಎಲ್ಲ ಕಡೆಗಳಲ್ಲಿ ನಮ್ಮ ವಿಶ್ವಾಸಿ ಇದ್ದಾರೆ. ಅವತ್ತು ಒಂದು ಆತ್ಮಕ್ಕಾಗಿ ನಡ್ಕೊಂಡು ಬರ್ತಾ ಇದ್ವಿ, ಇವತ್ತು ಕಾರಲ್ಲಿ ಬರಬೇಕಾದ್ರೆ ಸ್ತೋತ್ರ ಹೇಳ್ತೇವೆ. ಕಾರಣ ಏನಂದ್ರೆ ಅವತ್ತು ನಾವು ಸುರಿಸಿದ ಕಣ್ಣೀರು ವ್ಯರ್ಥವಾಗಿ ಹೋಗಲಿಲ್ಲ, ಅವತ್ತು ನಾವು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಲಿಲ್ಲ. ಕರ್ತನು ಪ್ರತ್ಯುತ್ತರವನ್ನು ಕೊಟ್ಟನು. ನನ್ನ ಸೇವೆಯಿಂದ ಇದಾಯ್ತು ಅಂತ ಹೇಳಲಿಲ್ಲ, ಇದು ದೇವರ ಉಪಕಾರವೇ. ಇವತ್ತು ದೇವರ ಮಕ್ಕಳೇ, ದೇವರ ಉಪಕಾರವನ್ನು ಯಾರು ಮರೀತಾರೋ ಅವನು ಅಹಂಕಾರಿ ಆಗ್ತಾನೆ. ಯಾರು ದೇವರ ಉಪಕಾರ ಮರೀತಾರೋ ಅವನ ಅಹಂಕಾರಿ ಆಗ್ತಾನೆ. ಅಹಂಕಾರಿ ಆದವನು ಯಾರಿಗೂ ಗೌರವ ಕೊಡಲ್ಲ. ಒಬ್ಬನಲ್ಲಿ ಅಹಂಕಾರ ಇದೆ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಹಿ ವಾಂಟ್ ರೆಸ್ಪೆಕ್ಟ್ ಎನಿವನ್. ಆತನು ಯಾರಿಗೂ ಗೌರವ ಕೊಡಲ್ಲ. ಮತ್ತೊಬ್ಬನನ್ನ ಗೌರವಿಸಬೇಕಾದ್ರೆ ಹಿ ಮಸ್ಟ್ ಹ್ಯಾವ್ ದ ಹಂಬಲ್ ಹಾರ್ಟ್. ಅವನಿಗೆ ದೀನವಾದಂಥ ಮನಸ್ಸಿರಬೇಕು. ಮೊಬೈಲ್ ಮುಂದೆ ಎಲ್ಲ ಜೀವಿತದಲ್ಲಿ ಕೆಲವರು ಮೊಬೈಲ್ ಮುಂದೆ ಫುಲ್ ತಗ್ತಾರೆ ರೀಲ್ಸ್ ಮಾಡೋಕ್ಕೆ, ಆದರೆ ಜೀವಿತದಲ್ಲಿ ತಗ್ಗಲ್ಲ. ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಯಾರಿಗೆ ಹಂಬಲ್ ಹಾರ್ಟ್ ಇರುತ್ತೋ, ತಗ್ಗುವ ಮನಸ್ಸಿರುತ್ತೋ, ಹಿ ವಿಲ್ ರೆಸ್ಪೆಕ್ಟ್ ಅದರ್ಸ್. ಆತನು ಮತ್ತೊಬ್ಬರನ್ನ ಗೌರವಿಸ್ತಾನೆ, ತಂದೆ ತಾಯಿಗಳನ್ನು ಗೌರವಿಸ್ತಾನೆ, ಹಿರಿಯರನ್ನ ಗೌರವಿಸ್ತಾನೆ, ತನ್ನ ದೇವರನ್ನ ಗೌರವಿಸ್ತಾನೆ. ಯಾವನಲ್ಲಿ ಅಲ್ಲಿ ತಗ್ಗುವಂತ ಮನಸ್ಸಿದೆಯೋ ಹಿ ವಿಲ್ ರೆಸ್ಪೆಕ್ಟ್ ದ ವರ್ಡ್ ಆಫ್ ಗಾಡ್. ಅವನ ದೇವರ ವಾಕ್ಯಕ್ಕೆ ಗೌರವ ಕೊಡ್ತಾನೆ, ಆರಾಧನೆಗೆ ಗೌರವ ಕೊಡ್ತಾನೆ, ಆತನು ಹಿರಿಯರಿಗೆ ಗೌರವ ಕೊಡ್ತಾನೆ, ತಂದೆ ತಾಯಿಗಳಿಗೆ ಗೌರವ ಕೊಡ್ತಾನೆ, ಪಾಸ್ಟರ್ಸ್ಗೆ ಗೌರವ ಕೊಡ್ತಾನೆ, ದೇವರ ಪ್ರಸನ್ನತೆಗೆ ಗೌರವ ಕೊಡ್ತಾನೆ. ಕಾರಣ ಹಂಬಲ್ ಹಾರ್ಟ್ ಟೀಚಸ್ ಯು ಟು ರೆಸ್ಪೆಕ್ಟ್ ಎವ್ರಿಥಿಂಗ್. ತಗ್ಗುವ ಹೃದಯ ಎಲ್ಲವನ್ನ ಗೌರವಿಸುವುದಕ್ಕೆ ನಿನ್ನನ್ನು ಕಲಿಸಿಕೊಡುವಂಥದ್ದಾಗಿರುತ್ತೆ. ಆದರೆ ಅಹಂಕಾರ ಬಂದಾಗ ಏನ್ ಸಂಭವಿಸುತ್ತೆ ಗೊತ್ತೇ? ಹಿಸ್ಕಿಯ ಆಲಯಕ್ಕೆ ಬರೋದು ನಿಲ್ಲಿಸ್ಬಿಟ್ಟ. ಹಿಸ್ಕಿಯ ತನ್ನ ಕಾರ್ಯದಲ್ಲಿ ಮುಳುಗಿದ್ದಾನೆ. ಬೈಬಲ್ ಹೇಳ್ತದೆ, ಇದರಿಂದ ಏನುಂಟಾಯಿತು? ಅವನ ಮೇಲೆ, ಅವನ ದೇಶದ ಮೇಲೆ ದೇವರ ಕೋಪ ಉಂಟಾಯಿತು. ಯಾವಾಗ ದೇವರ ಕೋಪ ಬರುತ್ತೆ ಗೊತ್ತಾ? ದೇವರ ವಾಕ್ಯ ಹೇಳ್ತೆ, ರೊಟ್ಟಿಯ ಕೂಲನ್ನ ದೇವರು ಮುರಿದು ಬಿಡ್ತಾನೆ. ಅದರ ಅರ್ಥ ಏನು? ಎಷ್ಟೇ ಸಂಪಾದನೆ ಮಾಡಿದ್ರು ತೂತು ಚಿಲ್ಲಕ್ಕಾಕ ಹಾಗೆ, ಎಷ್ಟೇ ಸಂಪಾದನೆ ಮಾಡಿದ್ರು ಬಡ್ಡಿ ಲೋನ್ ತೀರೋದೇ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ತಿಂದು ಊಟಕ್ಕೆ ತೃಪ್ತಿ ಬರಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ಕೆಟ್ಟ ಕನಸು ಚಳಿ ಬಿಟ್ಟು ಹೋಗಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ಸಾಲದು 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 ಸಾಲದು. ಯಾಕೆ? ದೇವರು ರೊಟ್ಟಿ ಕೋಲ್ ಮುರಿದಿರ್ತಾನೆ. ಯಾಕೆ ಮುರಿದ ಗೊತ್ತಾ? ಅಹಂಕಾರ ಪಟ್ಟವನಿಗೆ ದೇವರು ಹುಲ್ ತಿನ್ನಿಸ್ತಾನೆ. ಒಂದ್ಸರಿ ನೆಬೂಕದ್ನೆಚ್ಚರ್ ಬಿಲ್ಡಿಂಗ್ ಮೇಲೆ ತಿರುಗಾಡ್ತಾನೆ. ವಾವ್, ನಾನು ಕಟ್ಟಿದ ಬಿಲ್ಡಿಂಗ್ ಇದು, ನಾನು ಕಟ್ಟಿದ ರಾಜ್ಯ, ನಾನು ಕಟ್ಟಿದ ಸಂಪಾದನೆ. ದೇವ್ರು ಹೇಳ್ದೆ, ಅಲ್ಲಲ್ಲ
ಅವನ ಬಾಯಿಯಿಂದ ಹೇಳಿಲ್ಲ, ಹೃದಯದಲ್ಲಿ ಹೇಳಿದ್ದು. ಐ ಐ ಐ 3 ಸರಿನೇ ಹೇಳ್ದ. ದೇವರು ಹೇಳ್ದ ಐ ಅಂತೀಯ ಅಂತ. ಅವತ್ತು ದೇವರು ಬಿಲ್ಡಿಂಗಿಂದ ಒದ್ದ 7 ವರ್ಷ ಹುಲ್ ತಿನ್ನಂಗೆ ದೇವರು ಮಾಡ್ದ ಅವನ್ನ. ಅವನು ಸಾಕಿದಂಥ ಕುದುರೆಗಳು ಆ್ಯಪಲ್ಲು, ದ್ರಾಕ್ಷಿ, ಗೋಡಂಬಿ ತಿಂತಾ ಇದೆ. ಆದರೆ ಅಹಂಕಾರ ಪಟ್ಟವನಿಗೆ ದೇವ್ರು ಹೇಳ್ದ ಹುಲ್ ತಿನ್ನಿಸ್ಬಿಡ್ತೀನಿ. ಕಾರಣ ಅಹಂಕಾರ ಏನು ಮಾಡುತ್ತೆ, ದೇವರ ಉಪಕಾರಗಳನ್ನು ಸ್ಮರಿಸಕ್ಕೆ ಬಿಡೋದಿಲ್ಲ. ಎವ್ರಿ ಕ್ರಿಶ್ಚಿಯನ್ ಮಸ್ಟ್ ಹ್ಯಾವ್ ಎ ಥ್ಯಾಂಕ್ಫುಲ್ ಹಾರ್ಟ್. ಪ್ರತಿ ಕ್ರೈಸ್ತರಿಗೆ ಕೃತಜ್ಞತಾ ಹೃದಯ ಇರಬೇಕು. ಈ ಪ್ರತಿ ವಿಶ್ವಾಸಿಗಳ ಒಳಗಡೆ ಯಾವಾಗ ಕೃತಜ್ಞತಾ ಹೃದಯ ಇರುತ್ತೋ, ಯು ಲರ್ನ್ ಟು ರೆಸ್ಪೆಕ್ಟ್ ಅದರ್ಸ್. ನೀನು ಮತ್ತೊಬ್ಬರನ್ನು ಗೌರವಿಸುವುದನ್ನು ನೀನು ಕಲಿಯುವವನಾಗಿರ್ತೀಯ. ವಾಟ್ ಈಸ್ ದ ಚರ್ಚ್? ಸಭೆ ಅಂದರೆ ಏನು? ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋದು, ಒಬ್ಬರ ಬೆಳವಣಿಗೆ ಒಬ್ಬರನ್ನ ಇಷ್ಟಪಡೋದು, ಒಬ್ಬರನ್ನೊಬ್ಬರನ್ನ ಅನುಗ್ರಹಿಸೋದೇ ಸಭೆ. ಒಬ್ಬರಿಗೊಬ್ಬರು ಪ್ರಾರ್ಥಿಸೋದೇ ಸಭೆ. ವಾಟ್ ಈಸ್ ದ ಪರ್ಪಸ್ ಆಫ್ ದ ಚರ್ಚ್? ಸಭೆಯ ಉದ್ದೇಶ ಏನು? ಬೇರ್ ಒನ್ ಅನದರ್. ನೀವು ಒಬ್ಬರನ್ನೊಬ್ಬರು ವಹಿಸಿಕೊಳ್ಳ್ರಿ. ದಟ್ ಈಸ್ ದ ಚರ್ಚ್. ಎಲ್ಲಿ ಸಭೆಯಲ್ಲಿ ಒಬ್ಬರನ್ನೊಬ್ಬರು ಗೌರವಿಸೋದಿಲ್ಲ, ಎಲ್ಲಿ ಸಭೆಯಲ್ಲಿ ಒಬ್ಬರ ಭಾರವನ್ನು ಇನ್ನೊಬ್ಬರು ಹೊರೋದಿಲ್ಲ, ದಟ್ ಈಸ್ ನಾಟ್ ದ ಚರ್ಚ್. ದಟ್ ಈಸ್ ದ ಪ್ಲೇಸ್ ಆಫ್ ಗೆಟ್ ಟುಗೆದರ್. ದಟ್ಸ್ ಆಲ್. ಬಂದು ಹೋಗ್ತಾ ಇದ್ದೀರಾ. ಆದರೆ ಸಭೆ ವಿಶೇಷತೆ ಏನು ಗೊತ್ತಾ? ಯು ಮಸ್ಟ್ ಬೇರ್ ಒನ್ ಅನದರ್. ಒಬ್ಬರನ್ನೊಬ್ಬರು ಹೊರಬೇಕು, ಮತ್ತೊಬ್ಬರ ಆಶೀರ್ವಾದವನ್ನು ಬಯಸಬೇಕು. ಅವ್ರ ಕಾರ್ ತಗೊಂಡ್ರು, ನೆಕ್ಸ್ಟ್ ವೀಕ್ ನಾನು 20% ಆದರೂ ಇಂಟ್ರೆಸ್ಟ್ ತಗೊಂಡು ನಾನು ಕಾರ್ ತಗೊಬರ್ತೀನಿ. ಅದು ನಿನ್ನ ಇಂಟ್ರೆಸ್ಟ್, ದೇವ್ರ ಇಂಟ್ರೆಸ್ಟ್ ಅಲ್ಲ. ನೀವ್ಯಾರು ಸ್ತೋತ್ರ ಹೇಳಿಲ್ಲ. ಅವ್ರು ಐಫೋನ್ ತಗೊಂಡ್ರು, ಅದರಿಂದ ನಾನು ಏನೋ ಸಾಲ ಮಾಡಿ ಐಫೋನ್ ತಗೊಂಡು, ಆವಾಗ ಚರ್ಚಿಗೆ ಬಂದಾಗ ಐಫೋನ್ ಮೊದಲು ಕೈಯೇ ಕಾಣ್ತಾ ಇರಲಿಲ್ಲ, ಈಗ ಐಫೋನ್ ಕಾಣುತ್ತೆ. ಕಾರಣ ಏನಂದರೆ, ಯು ಆರ್ ನಾಟ್ ಬೇರಿಂಗ್, ಯು ಆರ್ ಕಾಂಪಿಟೇಟಿಂಗ್ ಅದರ್ಸ್. ಚರ್ಚ್ ಇಸ್ ನಾಟ್ ದ ಪ್ಲೇಸ್ ಆಫ್ ಕಾಂಪಿಟೇಟಿವ್, ಚರ್ಚ್ ಇಸ್ ದ ಪ್ಲೇಸ್ ಆಫ್ ಬೇರಿಂಗ್. ಯಾವಾಗ ಸಭೆ ಕಾಂಪಿಟೇಟಿವ್ ಆಗುತ್ತೋ, ಇಟ್ ವಾಂಟ್ ಗ್ರೋ. when church bear one another, it will grow. ಸಭೆ ಯಾವಾಗ ಒಬ್ಬರ ಭಾರವನ್ನು ಇನ್ನೊಬ್ಬರು ಹೊರಗೆ ಸ್ಟಾರ್ಟ್ ಮಾಡ್ತೀವೋ, ಒಬ್ಬರನ್ನು ಇನ್ನೊಬ್ಬರು ಆಶೀರ್ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಒಬ್ಬರ ಒಳಿತನ್ನು ಇನ್ನೊಬ್ಬರು ಬಯಸೋದಕ್ಕಾಗಿ ಪ್ರಾರಂಭಿಸ್ತೀವೋ, ಸಭೆ ಇಲ್ಲೇ ಇರೋದಿಲ್ಲ, ಸಭೆ ಉನ್ನತಕ್ಕೆ ಬೆಳೆಯುವಂಥದ್ದಾಗಿರುತ್ತೆ. ಯಾವಾಗ ಸಭೆ ಒಬ್ಬರನ್ನೊಬ್ಬರು ಕಾಂಪಿಟೇಟಿವ್ ಮಾಡ್ತೀವೋ, ಸಭೆಯಲ್ಲಿ ಅಪರಿಮಿತವಾದ ಬೆಳವಣಿಗೆ ಕಾಣೋದಿಲ್ಲ. ನಾವು ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀವಿ. ಯಾವ ಒಂದು ವಿಶ್ವಾಸಿಯ ಆಶೀರ್ವಾದ ಎಲ್ಲಿರೋದು? ವೇರ್ ಇಸ್ blessing of a believer? ಒಂದು ವಿಶ್ವಾಸಿ ಆಶೀರ್ವಾದ ಎಲ್ಲಿರುತ್ತೆ ಗೊತ್ತಾ? ನೀನು ಮತ್ತೊಬ್ಬರನ್ನ ಆಶೀರ್ವಾದ ಮಾಡೋದ್ರಲ್ಲೇ ನಿನ್ನ ಆಶೀರ್ವಾದ ಇರೋದು. when you bless others, ನೀನು ಮತ್ತೊಬ್ಬರನ್ನ ಆಶೀರ್ವಾದ. ಅವ್ರ ಕಾರ್ ತಗೊಂಡಿದ್ದಕ್ಕಾಗಿ ಸ್ತೋತ್ರ, ಅವ್ರು ಒಳ್ಳೆ ಸೀರೆ ಹಾಕಿದ್ದಕ್ಕಾಗಿ ಸ್ತೋತ್ರ, ಅವ್ರ ಮಕ್ಕಳು ಆಡಾಡಿದ್ದಕ್ಕಾಗಿ ಸ್ತೋತ್ರ. ಪಾಸ್ಟ್ ಅವ್ರ ಮಕ್ಕಳಿಗೆ ಚಾನ್ಸ್ ಕೊಟ್ಟರು, ನಮ್ಮ ಮಕ್ಕಳು ಕಂಡ್ರೇ ಆಗಲ್ಲ. ಅದು ಬಿಟ್ಟು ಅವ್ರ ಮಕ್ಕಳಿಗೆ ದೇವರು ಹಾಡಾಡಿದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅವ್ರನ್ನ ದೇವರು ಉದ್ಧಾರ ಮಾಡಿದ್ದಕ್ಕಾಗಿ ಸ್ತೋತ್ರ, ಅವ್ರನ್ನ ಬೆಳೆಸಿದ್ದಕ್ಕಾಗಿ ಸ್ತೋತ್ರ, ಅವ್ರಿಗೊಂದು ಒಳ್ಳೆ ಮನೆ ಕೊಟ್ಟಿದ್ದಕ್ಕಾಗಿ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನ್ನ ಟೈಮ್ ಆಗೋಯ್ತು. ಮತ್ತೊಬ್ಬರನ್ನ ನೀವು ಆಶೀರ್ವಾದ ಮಾಡ್ರಿ, ನಿಮ್ಮ ಆಶೀರ್ವಾದ ತಾನಾಗಿ ತೆರೆದು ಬರುತ್ತೆ. ಮತ್ತೊಬ್ಬರ ಒಳಿತನ್ನ ಬಯಸ್ರಿ, ಮತ್ತೊಬ್ಬರ ಏಳಿಗೆಯನ್ನು ಬಯಸ್ರಿ, ಮತ್ತೊಬ್ಬರ ಉದ್ಧಾರವನ್ನು ಬಯಸ್ರಿ. ಸಭೆಯಲ್ಲಿ ಒಬ್ಬರಿಗೊಬ್ಬರು ನೀವು ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸ್ರಿ. ದೇವರು ನಿಮ್ಮನ್ನು ಏನ್ ಮಾಡ್ತಾನೆ? ಅಪರಿಮಿತವಾದಂಥ ಆಶೀರ್ವಾದವನ್ನ ದೇವರು ನಿಮಗೆ ಕೊಡುತ್ತಾನೆ. ಅದರಿಂದ ಹಿಸ್ಕೀಯನು ಏನ್ ಮಾಡ್ದ? ಅಹಂಕಾರ ಪಟ್ಟ, ಒಂದು ಉಪಕಾರಕ್ಕೆ ತಕ್ಕಂತೆ ನಡೀಲಿಲ್ಲ. ಅದರ ಅರ್ಥ ಏನು? ದಟ್ ಕ್ಯಾರೆಕ್ಟರ್ ಅವನು ತೋರಿಸಬೇಕಾದ ಸ್ವಭಾವ ತೋರಿಸ್ತಾ ಇರಲಿಲ್ಲ. ಮೊದಲು ದೇವರೇ ಅಂತ ಅಡ್ಡ ಬೀಳೋನು. ಈಗ ಚಪ್ಪಾಳೆನ ತಟ್ಟಲ್ಲ, ಸ್ತೋತ್ರ ಬರಲ್ಲ, ಕೈ ಕಟ್ಕೊಂಡು ಕೂತಿರ್ತಾನೆ ಆರಾಧನೆಗೆ. ಮುಂಚೆ ಬಂದಾಗ ಅಪ್ಪ ಅಂತ ಕೈ ಎತ್ತಿ ಕಣ್ಣೀರು ಸುರಿಸೋನು. ಈಗ ಡ್ರಮ್ ಚೆನ್ನಾಗಿಲ್ಲ, ಕೀಬೋರ್ಡ್ ಸರಿ ಇಲ್ಲ, ಬೈಕ್. ಈಗ ಪರೀಕ್ಷೆ ಮಾಡೋದು. ಕಾರಣ ಏನು ಗೊತ್ತಾ? ನಡೀಲಿಲ್ಲ. ಕಾರಣ ಏನು ಗೊತ್ತ? ಈಗ ಚೇಂಜ್ ಆದ. ಯಾವಾಗ ತನ್ನ ನಡತೆ ಚೇಂಜ್ ಆಯಿತು, ತನ್ನ ಜೀವನದ ಒಳಗಡೆ ಇರೋ ಚೇಂಜ್ ಆಯ್ತು. ಏನಾಯ್ತು? ತಾಳ್ಮೆ ಹೃದಯ ಹೋಗಿ ಅಹಂಕಾರದ ಹೃದಯ ಬಂತು. ಯಾವಾಗ ಅಹಂಕಾರದ ಹೃದಯ ಬಂತು, ಈಗ ಮತ್ತೊಬ್ಬರನ್ನ ಗೌರವಿಸೋದನ್ನು ಬಿಟ್ಟ ಅವನ ನಾನ್ ಸಮಥಿಂಗ್ ಗ್ರೇಟ್ ಅಂತ ನಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ನೀವು ಸ್ತೋತ್ರ ಹೇಳ್ಬೇಕು. ಐ ಆಮ್ ಸಮಥಿಂಗ್ ಗ್ರೇಟ್ ಅಂತ ದೇವ್ರು ಹೇಳ್ದ. ಅಲ್ಲ ಗ್ರೇಟಾ ಅಂತ ದೇವ್ರು ಮುರಿದಿದೆ ತಡ. ಯಹೂದ್ಯ ಅವ್ರ ಅಪ್ಪನ ಕಾಲಕ್ಕೆ ತಕ್ಕಂತ ಹಿಂದಕ್ಕೆ ಹೋಗ್ತಾ ಬಿತ್ತುತ್ತಾ ಇದ್ದಾರೆ, ಕುಯ್ಯಕ್ಕೆ ಆಗ್ತಾ ಇಲ್ಲ. ತಿಂತಾ ಇದ್ದಾರೆ, ಹಸು ಹೋಗ್ತಾ ಇಲ್ಲ. ರೋಗದ ಮೇಲೆ ರೋಗ, EMI ಮೇಲೆ EMI, ಬಡ್ಡಿ ಮೇಲೆ ಬಡ್ಡಿ, ಟೆನ್ಷನ್ ಮೇಲೆ ಟೆನ್ಷನ್. ನೀವು ಸ್ತೋತ್ರ ಹೇಳದೇ ಇದ್ದಾಗ ಎಲ್ಲ ಒತ್ತಡದ ಮೇಲೆ ಇದ್ದಾರೆ. ಇವನು ಗೊತ್ತಾಯಿತು,
ಇದಕ್ಕೆ ಕಾರಣ ಏನು ಗೊತ್ತಾ? ನಾನು ಬದಲಾದರೆ ನನ್ನ ಕುಟುಂಬ ಬದಲಾಗುತ್ತೆ, ನಾನು ಬದಲಾದರೆ ನನ್ನ ದೇಶ ಬದಲಾಗುತ್ತೆ, ನಾನು ಬದಲಾದರೆ ನನ್ನ ಹಣಕಾಸು ಬದಲಾಗುತ್ತೆ, ನಾನು ಬದಲಾದರೆ ನನ್ನ ಪರಿಸ್ಥಿತಿ ಬದಲಾಗುತ್ತೆ. ಬೈಬಲ್ ಹೇಳುತ್ತೆ, ಅವನು ಇಡೀ ಯೆರೂಸಲೇಮಿನ ಸಂಗಡವಾಗಿ ಸೇರಿ ಅವನು ಕೂತು ಅವನು ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸ್ತದೆ. ನಾನು ಯಾವಾಗಲೂ ನಂಬ್ತೇನೆ, ಒನ್ನೆಸ್ ಇನ್ ಪ್ರೇಯರ್, ಪ್ರಾರ್ಥನೆಯಲ್ಲಿ ಒಂದು ಮನಸ್ಸು ದೊಡ್ಡ ಕಾರ್ಯವನ್ನು ತರುತ್ತೆ. ನಾನು ಯಾವಾಗಲೂ ನನ್ನ ಸಭೆಯವರಿಗೆ, ನಮ್ಮ ಸಭೆಯ ವಿಶ್ವಾಸಿಗಳಿಗೆ ನಾನು ಹೇಳ್ತೇನೆ, ಒಂದನೇದಾಗಿ ಪ್ರತಿ ಕುಟುಂಬ ದಿನ 2 ಸಾರಿ ಒಟ್ಟಾಗಿ ಕೂಡಬೇಕು. ಒಂದನೇದಾಗಿ ಊಟ ಮಾಡೋ ಟೈಮಲ್ಲಿ ನಾನು ನಮ್ಮ ಸಭೆ ಕಲಿಸೋದೆ, ನಮ್ಮ ಸಭೆಯವರು ಪ್ರತಿದಿನ ಅಭ್ಯಾಸ ಮಾಡ್ತಾರೆ, ಪ್ರತಿದಿನ ಒಟ್ಟಾಗಿ ಊಟ ಕುತ್ಕೋಬೇಕು. ಅದು ದೇವರ ವಾಕ್ಯದ ಪ್ರಮಾಣ. ನಿನ್ನ ಊಟದ ಸುತ್ತಲೂ, ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಅಂತ. ಅದರ ಅರ್ಥ ಏನು? ಊಟ ಕುತ್ಕೊಂಡಾಗ ನೀನು, ನಿನ್ನ ಹೆಂಡತಿ, ಮಕ್ಕಳು ಒಟ್ಟಾಗಿ ಕೂತ್ಕೋಬೇಕು. ಇವತ್ತು ಒಟ್ಟಾಗಿ ಊಟ ಮಾಡೋದಿರಲಿ, ಏನು ಊಟ ಮಾಡ್ತಾವ್ರಂತಲೇ ಗೊತ್ತಿಲ್ಲ. ಕಸ ತಿಂತಾ ಇದೆಯೋ, ಊಟ ತಿಂತಾ ಇದೆಯೋ, ಕಾರಣ ಮೊಬೈಲ್ ನೋಡ್ಕೊಂಡೇ ತಿಂದ್ಬಿಡ್ತಾರೆ. ರುಚಿ ಇದೆಯೋ, ಖಾರ ಇದೆಯೋ, ತಿಂದೆ, ಮೈಗಿಡಿತ ತಲೆಗಿಡಿತ ಗೊತ್ತೇ ಇಲ್ಲ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಕಾರಣ ಹೆಂಡತಿ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ರೂಮಲ್ಲಿ ಊಟ, ಗಂಡ ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಊಟ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ವಿಶ್ವಾಸಿಗಳ ಮನೆಯಲ್ಲಿ ಆ ಥರ ಸಂಭವಿಸಿದ್ರೆ ನಿನ್ನ ಕುಟುಂಬ ತಿನ್ನೋದಿನ ಉಳಿಯಲ್ಲ. ಯು ಮಸ್ಟ್ ಕಮ್ ಟುಗೆದರ್, ಯು ಮಸ್ಟ್ ಕಮ್ ಟುಗೆದರ್. ವಿಶ್ವಾಸಿಗಳು ಊಟಕ್ಕೆ ಕುತ್ಕೋಬೇಕಾದ್ರೆ ಒಟ್ಟಾಗಿ ಕುತ್ಕೋಬೇಕು. ಕಾರಣ ಸಂಪಾದನೆ ಮಾಡೋ ಗಂಡ ಏನು ತಂದು ಹಾಕಿದಾನಂತ ಕಣ್ಣಾರೆ ನೋಡಿ ತಿನ್ನೋದೇ ಆಶೀರ್ವಾದ. ನಿನ್ನ ಅಮ್ಮ ಪ್ರಯಾಸ ಪಡೋದು, ನಿನ್ನ ಗಂಡ ಪ್ರಯಾಸ ಪಡೋದೇ ಮೇಜಿನಲ್ಲಿ ಬರೋದು. ಯಾರು ಚಿನ್ನ ತಿನ್ನಲ್ಲ, ಯಾರು ದುಡ್ಡು ತಿನ್ನಲ್ಲ, ಯಾರು ಕಾರ್ ತಿನ್ನಲ್ಲ, ತಿನ್ನೋದು ಊಟ. ದೇವರ ಮಕ್ಕಳ ಆಶೀರ್ವಾದ ಎಲ್ಲಿರೋದು ಗೊತ್ತಾ? ನೀನು ಹೊಟ್ಟೆ ತುಂಬ ತಿಂದು ತೃಪ್ತನಾದಾಗ ನೀನು ದೇವರಿಗೆ ಸ್ತೋತ್ರ ಹೇಳ್ತೀಯ ಅಂತ ನಾನು ಹೇಳ್ತೇನೆ. ಊಟ ಮಾಡಾದ್ಮೇಲೆ ಹಂಗೆ ಕುಟುಂಬ ಪ್ರಾರ್ಥನೆ ಕುತ್ಕೋಬೇಕು. ಪ್ರತಿ ವಿಶ್ವಾಸಿಗಳು ಊಟ ಮಾಡಾದ್ಮೇಲೆ, ಹೊಟ್ಟೆ ತುಂಬ ಊಟ ತಿಂದಮೇಲೆ ಏನು ಮಾಡ್ಬೇಕು ಗೊತ್ತಾ? ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ದೇವರೇ, ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಇದು ನಿನ್ನ ಕೃಪೆ ಅಂತ ಹೇಳಿ ಯಾವಾಗ ಕುಟುಂಬ ಪ್ರಾರ್ಥನೆ ಹಂಗೆ ಕುತ್ಕೊಂಡು ಸ್ತೋತ್ರ ಹೇಳ್ತಿರೋ ಅದರಲ್ಲಿರುವ ಆಶೀರ್ವಾದ ದೊಡ್ಡದಾಗಿರುವಂಥದ್ದಾಗಿರುತ್ತೆ. ಇವತ್ತು ಅನೇಕ ವಿಶ್ವಾಸಿಗಳಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ? ಒಟ್ಟಾಗಿ ಬಂದ್ರೇನೆ ದೊಡ್ಡ ಅದ್ಭುತ. ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಒಂದು ಟೇಬಲಲ್ಲಿ ಬರೋದೇ ಒಂದು ಅದ್ಭುತ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಹೌದು ಪಾಸ್ಟ್ರೆ ಅದ್ಭುತ, ನಿಜವಾಗ್ಲೂ ಅದ್ಭುತ ಪಾಸ್ಟ್ರೆ, ಅದ್ಭುತ ಇವತ್ತು ನಮ್ಮ ಮನೆಯಲ್ಲಿ ನಡೀಲಿ ಅಂತ. ನಮ್ಮ ಸಭೆಯಲ್ಲಿ ಒಂದು ಕುಟುಂಬ, ಒಂದು ಹುಡುಗರು ನಾವು ಮದುವೆ ಮಾಡಿದ್ದು. ಅವರು ಮದುವೆಯಾಗಿ ಒಂದು 2-3 ತಿಂಗಳಾಯ್ತು. ನಮ್ಮ ಮಕ್ಕಳ ಥರ ಇಷ್ಟಿಷ್ಟೇ ಇರೋ ಹುಡುಗರು. ಮದುವೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್, 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಾರೆ. ಒಳ್ಳೆ ಅಪಾರ್ಟ್ಮೆಂಟಲ್ಲಿದ್ದಾರೆ, ಕಾರ್ ಇದ್ದಾರೆ, ಒಳ್ಳೆ ಪೊಸಿಷನಲ್ಲಿದ್ದಾರೆ, 2-2.5 ಲಕ್ಷ ಸಂಪಾದನೆ ಮಾಡ್ತಾರೆ. ಅವ್ರು ಹೇಳಿದ್ರು, ಫೋನ್ ಮಾಡಿದ್ರು, ಅಣ್ಣ ಪ್ರಾಬ್ಲಮ್ ಆಗಿದೆ ಅಣ್ಣ, ಮಾತಾಡಬೇಕು. ನಾನು ಹೇಳಿದೆ, ಮನೆಗೆ ಬರ್ತೀರ ತಾನೆ ಅಂತ. ಅವರು ಗಂಡ ಹೆಂಡತಿ ಇಬ್ಬರು ಬಂದರು. ನಾನು ಕೇಳಿದೆ, ಅವಳು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅರ್ಥಾಗಲೇ ಗೊತ್ತಾಯಿತು ಏನೋ ಪ್ರಾಬ್ಲಮ್ ಅಂತ. ನಾನು ಹೇಳಿದೆ, ನೀನು ಅವನ ಆಚೆ ಕಳಿಸ್ದೆ, ಹೋಗ ಇನ್ನು ಸ್ವಲ್ಪ ಆಚೆ ಇರೋ, ನಿಮ್ಮ ಮಗಳ ಹತ್ರ ನಿನ್ನ ಹೆಂಡತಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಆಕೆನ ಕುಳಿಸಿ ಮಾತಾಡಿದೆ. ನಾನು ಕೇಳಿದೆ, ಯಾಕಮ್ಮ ಹೇಳ್ತೀಯ, ಹೇಳ ಅಣ್ಣ ಇದೀನಲ್ಲ ಅಂತ ಹೇಳಿದಾಗ ಆಕೆ ಒಂದು ಡೈಲಾಗ್ ಅಣ್ಣ, ನಾನು ಯಾರ ಹತ್ರ ಸಂಸಾರ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ ಅಣ್ಣ ಅಂತ. ಯಾಕಮ್ಮ ಅಂತ ಕೇಳಿದೆ. ಅವನು ಹೇಳಿದೆ, ಅಣ್ಣ ಇವನು ಬಾತ್ರೂಮ್ಗೆ ಹೋದಾಗಲೂ ಮೊಬೈಲ್ ಎತ್ಕೊಂಡು ಹೋಗ್ತಾನೆ, ಇವನು ಊಟಕ್ಕೆ ಕೂತ್ಕೊಂಡಾಗಲೂ ಮೊಬೈಲ್ ಇಟ್ಕೊಂಡಿರ್ತಾನೆ, ಮಲಗಬೇಕಾದ್ರೂ ಮೊಬೈಲ್ ಇಟ್ಕೊಂಡಿರ್ತಾನೆ, ಎಲ್ಲೇ ಹೋದ್ರೂ ಮೊಬೈಲ್ ಇಟ್ಕೊಂಡಿರ್ತಾನೆ. ಇವನು ನನ್ನನ್ನು ಮದುವೆ ಆಗೋವನ, ಮೊಬೈಲ್ನ ಮದುವೆ ಆಗೋವನ ಗೊತ್ತಿಲ್ಲ ಅಣ್ಣ. ಇವ್ ನನ್ನನ್ನು ಮದುವೆ ಆಗೋಣ, ಮೊಬೈಲ್ನ ಮದುವೆ ಆಗೋಣ ಗೊತ್ತಿಲ್ಲ ಅಣ್ಣ. 3 ತಿಂಗಳಾಯ್ತಣ್ಣ, ಒಂದು ದಿನನೂ ನಾವು ನಗ್ನಾಗ್ತಾ ಕೂತು ಮಾತಾಡಿಲ್ಲ ಅಂತ. ನಿನ್ನ ಪ್ರಾಬ್ಲಮ್ ಆಯಿತು, ಹೋಗ. ಅವನು ಕರೆಸ್ದೆ. ಅವನು ಹೇಳ್ದ, ಅಣ್ಣ ಇವಳು ಅಡುಗೆ ಮನೆಗೆ ಹೋದಾಗ ಮೊಬೈಲ್ ಅಣ್ಣ, ಈಕೆ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಅವ್ರ ಅತ್ತೆ, ಅವ್ರ ಅಮ್ಮ, ಅಣ್ಣ, ತಮ್ಮ, ಊರು, ಫ್ರೆಂಡ್ಸ್ ಎಲ್ಲ ಮಾತಾಡಬೇಕು ಅಂತ ಹತ್ರಕ್ಕೆ ಬಂದಾಗೆಲ್ಲ ಈಕೆ ಯಾವಾಗಲೂ ಫೋನಲ್ಲಿ ಇರ್ತಾಳಣ್ಣ, ಕೆಲಸ ಅಣ್ಣ, ಹಂಗೆ ಹಿಂಗಣ್ಣ. ಅವನು ಒಂದು ಡೈಲಾಗ್ ಹೊಡೆದ್ಬಿಟ್ಟ, ಅಣ್ಣ ಇವಳು ನನ್ನನ್ನು ಮದುವೆ ಆಗೋಳ, ಮೊಬೈಲ್ನ ಮದುವೆ ಆಗೋಳ ಗೊತ್ತಿಲ್ಲ ಅಣ್ಣ. ನಾನು ಚಿಂತೆ ಮಾಡು, ಓಹೋ ಇವರಿಬ್ಬರಿಗೂ ಪ್ರಾಬ್ಲಮ್ ಏನು ಗೊತ್ತಾ, ಮೊಬೈಲ್. ನಾನು ಹೇಳಿದೆ, ದುಡ್ಡು ಕೊಟ್ಟು ಕಚ್ಚಾ ನಾಯಿನ ಕೊಂಡ್ಕೊಂಡಿದ್ದೀರ, ಇಬ್ಬರ ಹತ್ರನೂ ಐಫೋನು, 1.5 ಲಕ್ಷ ಮೊಬೈಲ್ ಮ್ಯಾಕ್ಸೇ ಇದೆ. ಆದರೆ ನಿಮ್ಮ ಜೀವನ ಮಿನಿಮಮ್ ಆಗೋ ನಡೆದಿಲ್ಲ, ಇನ್ನು ಮ್ಯಾಕ್ಸಿಮಮ್ಗೆ ಹೋಗೋದಿರಲಿ, ಮಿನಿಮಮ್ಗೂ ಬರಲಿಲ್ಲ. ನಾನು ಹೇಳಿದೆ, ನಿಮ್ಮ ಕುಟುಂಬದ ಸೊಲ್ಯೂಷನ್ ಏನು ಗೊತ್ತೇನ, ಇಬ್ಬರು ಮೊಬೈಲ್ ಎತ್ಕೊಂಡು ಕಸದ ಡಬ್ಬಕ್ಕೆ ಹಾಕ್ರಿ, ಡಸ್ಟ್ಬಿನ್ಗೆ ಹಾಕ್ರಿ, ನಿಮ್ಮ ಜೀವನ ಸೂಪರ್. ಕೆಲವರು ಆಮೇಲೆ ಹೇಳಿಲ್ಲ.
ನಾನು ಹೇಳಿದೆ, ನಿಮ್ಮ ಜೀವನದ ಪ್ರಾಬ್ಲಮ್ ಏನು ಗೊತ್ತಾ? ಮೊಬೈಲ್ ಎತ್ತಿ ನೀನು ಹೊರಗಡೆ ಹಾಕು, ನಿನ್ನ ಜೀವನ ಸೂಪರ್ ಆಗಿರುತ್ತೆ. ಕೆಲವ್ರಿಗೆ ಒಂದು ಹುಡುಗ ಹೇಳ್ದ, ಮೊಬೈಲ್ ಕೊಡೋಣ ಅಂತ, ನಾನು ಮೊಬೈಲ್ ಕೊಡೋ ಅಂತ ಕೇಳಿದೆ. ಅವ್ನು ಹೇಳ್ದ, ಅಣ್ಣ ಪ್ರಾಣ ಬೇಕಾದ್ರೆ ಕೇಳ್ಬಿಡು, ಮೊಬೈಲ್ ಕೇಳ್ಬೇಡ. ಕಾರಣ ಏನು ಗೊತ್ತಾ? ಕೆಲವರು ಬೈಬಲ್ ಹಿಡಿಯಲ್ಲ, ಮೊಬೈಲ್ ಹಿಡಿತಾರೆ. ಕೆಲವರು ಆಲಿಕ್ಕೆ ಬೈಬಲ್ ತರಲ್ಲ, ಮೊಬೈಲ್ ಅಂತೂ ಮರೆಯಲ್ಲ, ಫುಲ್ ಚಾರ್ಜ್ ಹಾಕೊಂಡೇ ಬರ್ತಾರೆ. ಕಾರಣ ಏನು ಗೊತ್ತಾ? ಆಲಿಯಕ್ಕೆ ಬೈಬಲ್ ತರಲ್ಲ, ಆಲಿಯಕ್ಕೆ ಬರಬೇಕಾದ್ರೆ ಸತ್ಯವೇದ ತರಲ್ಲ, ಮೊಬೈಲ್ ಮಾತ್ರ ಬಿಡಲ್ಲ. ನಾನು ಕೇಳ್ತೀನಿ, ಮೊಬೈಲ್ ಬಿಟ್ಬಿಡ್ರಿ, ಬೈಬಲ್ ಬಿಟ್ಬಿಡ್ರಿ, ಇಟ್ಸ್ ಓಕೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾಕೋ ನೀವು ಬೈಬಲ್ ತರಲಿಲ್ಲ ಅನಿಸುತ್ತೆ. ದುಡ್ಡು ಕೊಟ್ಟು ಕಚ್ಚೋ ನಾಯಿನ ಕಂಡುಕೊಳ್ಳೋ ಹಾಗೆ ಕೆಲವ್ರ ಕುಟುಂಬ ನಾಶವಾಗ್ತಾರದ ಕಾರಣ ಏನು ಗೊತ್ತಾ? ಕೆಲವೊಂದು ಹೊರಗಡೆ ಹಾಕಬೇಕು, ಕುಟುಂಬವಾಗಿ ಬರಬೇಕು. ಸಿಟ್ ವಿತ್ ದ ಫ್ಯಾಮಿಲಿ, ಕುಟುಂಬ ಕುತ್ಕೋಬೇಕು. ಯು ಮಸ್ಟ್ ಲರ್ನ್ ಟು ಸಿಟ್ ವಿತ್ ದ ಫ್ಯಾಮಿಲಿ. ಕುಟುಂಬವಾಗಿ ಕುತ್ಕೊಂಡು ಊಟ ಮಾಡಬೇಕು. ಪ್ರತಿ ವಿಶ್ವಾಸಿಗಳು ಪ್ರತಿದಿನ ಕುಟುಂಬವಾಗಿ ಕುತ್ಕೊಂಡು ಊಟ ಮಾಡಬೇಕು. ಕೆಲವರು ಹೇಳ್ತಾರೆ ಇಂಪಾಸಿಬಲ್, ಕಾರ್ ತಗೊಳ್ಳೋದು ಇಂಪಾಸಿಬಲ್ ಇಲ್ಲ, ಶಾಪಿಂಗ್ ಹೋಗೋದು ಇಂಪಾಸಿಬಲ್ ಇಲ್ಲ, ಹೋಟ್ಲಿಗೆ ಹೋಗೋದು ಇಂಪಾಸಿಬಲ್ ಇಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಊಟಕ್ಕೆ ಕುತ್ಕೊಳ್ಳೋದು ಇಂಪಾಸಿಬಲ್. ಒಂದನೇದಾಗಿ ಇಸ್ಕೆ ಏನು ಮಾಡಿದೆ ಗೊತ್ತಾ? ನಾವು ಹೇಳ್ದೆ, ನಾನೊಬ್ಬನೇ ಬರಲ್ಲ, ನಾನು ಇಡೀ ಪರಿವಾರದವ್ರನ್ನ ಕರ್ಕೊಬರ್ತೀನಿ ಪ್ರೇಯರ್ ಮಾಡೋಕ್ಕೆ. ಅವನು ಅಹಂಕಾರ ಪಟ್ಟಿದ್ದು ಇವನು, ಆದರೆ ಪ್ರಾರ್ಥನೆ ಮಾಡಿದೆಲ್ಲ ಯಾರು? ಇಡೀ ಯೆರೂಸಲೇಮೇ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವಾಗ ನಿನ್ನ ಕುಟುಂಬ ಸಭೆ ಒಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರೋ, ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಿರೋ, ಒಟ್ಟಾಗಿ ಕೂತ್ಕೊಂಡು ದೇವರ ಮುಖ ನೋಡ್ತಿರೋ, ಅಪರಿಮಿತವಾದ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿರುತ್ತೆ. ಕಾರಣ ಎವ್ರಿ ಬ್ಲೆಸ್ಸಿಂಗ್ ಕಮ್ಸ್ ವೆನ್ ಯು ಆರ್ ಟುಗೆದರ್. ನೀವು ಒಟ್ಟಾಗಿ ನಿಂತಾಗ ಮಾತ್ರನೇ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ. ಮೈ ಗಾಡ್ ಇಸ್ ನಾಟ್ ದ ಗಾಡ್ ಆಫ್ ಸಪರೇಷನ್. ನನ್ನ ದೇವರು ಬೇರ್ಪಡಿಸುವ ದೇವರಲ್ಲ. ಬೈಬಲ್ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದೇ ಒಂದು ಕಾರ್ಯ, ದೇವರ ವಾಕ್ಯದಲ್ಲಿ ಎಲ್ಲಿ ಒನ್ನೆಸ್ ಇರುತ್ತೋ ಅಲ್ಲಿ ದೇವರ ಆತ್ಮನನ್ನು ಸುರಿಸ್ತಾನೆ. ಎಲ್ಲಿ ಏಕ ಮನಸ್ಸಿರುತ್ತೋ ಅಲ್ಲಿ ಪವಿತ್ರ ಆತ್ಮನನ್ನು ಸುರಿಸ್ತಾನೆ. ಎಲ್ಲಿ ಒಂದು ಮನಸ್ಸಿರುತ್ತೋ ಅಲ್ಲಿ ಆಶೀರ್ವಾದವನ್ನು ಸುರಿಸ್ತಾನೆ. ಎಲ್ಲಿ ಒಂದು ಮನಸ್ಸಿರುತ್ತೋ ಅಲ್ಲಿ ಕೃಪೆಯನ್ನು ದೇವರು ಸುರಿಸ್ತಾನೆ. ಎಲ್ಲಿ ಒಂದು ಮನಸ್ಸಿರುತ್ತೋ ಅಲ್ಲಿ ಅಪರಿಮಿತವಾದ ಅನುಗ್ರಹವನ್ನು ದೇವರು ಸುರಿಸ್ತಾನೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಹಿಸ್ಕೀಯನು ಸಭೆಯಾಗಿ ಅವನು ಕೂಡಿ ಬಂದು ಪ್ರಾರ್ಥನೆ ಮಾಡಿದಾಗ ಬೈಬಲ್ ಹೇಳುತ್ತೆ, ಯೆಹೋವನು ಅವನ ದೇಶದ ಮೇಲಿದ್ದ ಕೋಪವನ್ನು ತೆಗೆದಾಕಿ, ಈಗ ದೇವರು ಏನ್ ಮಾಡ್ತಾ ಇದ್ದಾನೆ? ನೆಕ್ಸ್ಟ್ ಫೇಸಿನ ಆಶೀರ್ವಾದ ತರ್ತಾ ಇದ್ದಾನೆ. ಏನು ನೆಕ್ಸ್ಟ್ ಫೇಸಿನ ಆಶೀರ್ವಾದ ಗೊತ್ತಾ? ನೀವೆಲ್ಲರೂ ಒಟ್ಟಾಗಿ ಬಂದಿದ್ರಿಂದ ನೆಕ್ಸ್ಟ್ ಫೇಸಿನ ಆಶೀರ್ವಾದ. ಇದುವರೆಗೂ ನೀನು ಆಶೀರ್ವಾದ ಕಂಡೆ, ಆದ್ರೆ ಇನ್ನು ಮುಂದೆ ನೀನು ಅಪರಿಮಿತವಾದ ಆಶೀರ್ವಾದವನ್ನು ಕಾಣುತ್ತೆ. ನಾನು ಹೇಳ್ತೀನಿ, ಸಭೆಯ ಮೇಲೆ ಎರಡನೇ ಹಂತದ ಆಶೀರ್ವಾದವನ್ನು ದೇವರು ರಿಲೀಸ್ ಮಾಡ್ತಾನೆ. ಕುಟುಂಬ ಸಭೆ ಯಾವಾಗ ಒಟ್ಟಾಗಿ ಬರುತ್ತೋ, ಇಮ್ಮೆಜರಬಲ್ ಬ್ಲೆಸ್ಸಿಂಗ್ಸ್ ಅನ್ನು ದೇವರು ನಿಮ್ಮ ಜೀವನದಲ್ಲಿ ತೆರೆದು ಬಿಡಲಿಕ್ಕೆ ನನ್ನ ದೇವರ ಶಕ್ತಿಯನ್ನು ಬೈಬಲ್ ಅಲ್ಲಿ ಹೇಳ್ತದೆ. ದೇವರು ಅವನಿಗೆ ಸಂಪತ್ತು ಕೊಟ್ಟನು. when you are faithful, ನೀನು ಯಾವಾಗ ನಂಬಿಗಸ್ತನಾಗಿರ್ತೀಯೋ, when you have thankful, ಯಾವಾಗ ನೀನು ಕೃತಜ್ಞತೆ ಉಳ್ಳವನಾಗಿರ್ತೀಯೋ, you will be the ನೀನು ದೇವರ ಆಶೀರ್ವಾದಗಳನ್ನ ಕೈಯಲ್ಲಿ ವಶ ಮಾಡೋದಕ್ಕೆ ನೀನು ಬಾಧ್ಯಸ್ಥನಾಗುತ್ತೀಯ. God does not give his inheritance to the unfaithful man. ದೇವರು ಒಂದು ಕಾಲದಲ್ಲಿ ನಂಬಿಗಸ್ತನಾದ ವ್ಯಕ್ತಿಗೆ ತನ್ನ ಆಶೀರ್ವಾದ ದೇವರು ಕೊಡೋದಿಲ್ಲ. ಕೃತಜ್ಞತೆ ಇಲ್ಲದವನಿಗೆ ದೇವರು ತನ್ನ ಆಶೀರ್ವಾದವನ್ನು ದೇವರು ಕೊಡೋದಿಲ್ಲ. ಕೃತಜ್ಞತೆ ಉಳ್ಳವನಿಗೆ, ನಂಬಿಗಸ್ತನಾಗಿರುವವನಿಗೆ ಮಾತ್ರನೇ ಅವನ ಆಶೀರ್ವಾದಗಳನ್ನು ದೇವರು ಕೊಡುತ್ತಾನೆ. ಇವತ್ತು ನಾನು ಕೇಳ್ತೇನೆ, ನೀನು ನಂಬಿಗಸ್ತನಾಗಿದ್ರೆ ನಿನಗೆ ಒಳ್ಳೆ ಮನೆ ದೇವರು ಕೊಡುತ್ತಾನೆ. ನೀನು ನಂಬಿಗಸ್ತನಾಗಿದ್ರೆ ಒಳ್ಳೆ ಬಿಸ್ನೆಸ್ ದೇವರು ನಿನಗೆ ಕೊಡುತ್ತಾನೆ. ನೀನು ನಂಬಿಗಸ್ತನಾಗಿದ್ರೆ ಕೋಟಿಗಳಲ್ಲ, ಅದಕ್ಕಿಂತ ಹೆಚ್ಚಿನದು ನಿನಗೆ ಕೊಡೋದಕ್ಕೆ ದೇವರ ಶಕ್ತನು. ನೀನು ಕೃತಜ್ಞತೆ ಉಳ್ಳವನಾಗಿದ್ರೆ ಈಗಿರುವುದಕ್ಕಿಂತ 1000 ಪಟ್ಟು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ ನನ್ನ ದೇವರ ಶಕ್ತನು. ಬಿಕಾಸ್ ಮೈ God is searching for the faithful people. ನಂಬಿಗಸ್ತರನ್ನು ಹುಡುಕ್ತಾನೆ. ಆಶೀರ್ವಾದ ಹೊಂದಬಹುದು, ಆಶೀರ್ವಾದದಲ್ಲಿ ನಡೀಬಹುದು, ಆದರೆ ಇಮ್ಮೆಜರಬಲ್ ಆಶೀರ್ವಾದ ಹೊಂದಬೇಕಾ? ಯು ಮಸ್ಟ್ ಬಿ ಥ್ಯಾಂಕ್ಫುಲ್, ಯು ಮಸ್ಟ್ ಬಿ ಫೇತ್ಫುಲ್. ನೀನು ಕೃತಜ್ಞತೆ ಉಳ್ಳವನಾಗಿರಬೇಕು.
ನಂಬಿಗಸ್ತನಾಗಿರಬೇಕು. ನಾನು ಹೇಳ್ತೇನೆ, ಈ ವರ್ಷ ಮುಗಿಯೋದ್ರೊಳಗಾಗಿ ನಿಮ್ಮ ಬಿಸ್ನೆಸ್ಗಳಲ್ಲಿ ದೇವರ ಆಶೀರ್ವಾದ ಸುರಿಸ್ತಾನೆ, ನಿಮ್ಮ ಮನೆ ಮೇಲೆ ದೇವರ ಆಶೀರ್ವಾದ ಸುರಿಸ್ತಾನೆ. ಕೋರ್ಟ್ ಕೇಸಿನ ವಿಷಯಗಳಲ್ಲಿ ದೇವರ ಬಿಡುಗಡೆಯನ್ನು ತರ್ತಾನೆ. ಮುಚ್ಚಲ್ಪಟ್ಟ ಬಾಗಿಲನ್ನು ದೇವರು ನಿಮ್ಮ ಜೀವನದಲ್ಲಿ ತೆರೀತಾನೆ. ಇಂಕ್ರಿಮೆಂಟ್ಗಳು, ಪ್ರಮೋಷನ್ಗಳು ದೇವರು ನಿಮ್ಮ ಜೀವನದಲ್ಲಿ ದಯಪಾಲಿಸ್ತಾನೆ. ನಾನು ಹೇಳ್ತೇನೆ, ಸ್ವಂತ ಬಿಸ್ನೆಸ್ಗಳನ್ನು ಆರಂಭಿಸೋದಕ್ಕೆ ದೇವರು ನಿಮಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಕೊಳ್ಳೋದಕ್ಕೆ ದೇವರು ನಿಮಗೆ ಕೃಪೆ ಕೊಡ್ತಾನೆ. ಏನಕ್ಕೆ? ಇನ್ನೊಂದು ಹಂತದಲ್ಲಿ ಹೇಳಿದ್ರೆ, ಈ ಸಭೆಗೆ ದೇವರು ಒಂದು ಹೊಸ ಸ್ಥಳ ಕೊಟ್ಟು ಆಲಯವನ್ನು ದೇವರು ಕೊಡೋದಕ್ಕೆ ನನ್ನ ದೇವರು ಶಕ್ತನು. ಹಾಗಾದ್ರೆ ದೇವರ ಮಕ್ಕಳೇ, ಇವತ್ತೊಂದು ತೀರ್ಮಾನ ಮಾಡ್ರಿ, ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿರ್ತೇವೆ. ಇವತ್ತು ನಾವು ಏನಾಗಿದ್ದೀವೋ ಅದು ನಿನ್ನ ಕೃಪೆಯಿಂದ ಮಾತ್ರ. ಸ್ವಂತ ಸಾಮರ್ಥ್ಯ ಅಲ್ಲ, ಸ್ವಂತ ಬಲ ಅಲ್ಲ, ಇದು ನಿನ್ನ ಕೃಪೆ ಎಂದು ದೇವರನ್ನು ಸ್ಮರಿಸುತ್ತ, ಅದೇ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ನೀನು ಏನೇ ಕೊಡ್ತೀಯೋ ಅದು ನಿನ್ನ ಸೇವೆಗಾಗಿ, ನಿನ್ನ ಸಭೆಗಾಗಿ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ಎಂದು ದೇವರ ಸಮ್ಮುಖದಲ್ಲಿ ಸಮರ್ಪಿಸುವ ಮನಸ್ಸು ಇದ್ದರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ಇಮ್ಮೆಜರಬಲ್ ಬ್ಲೆಸ್ಸಿಂಗ್ಸ್ ಅನ್ನ ದೇವರು ನಿಮ್ಮ ಜೀವನದಲ್ಲಿ ದಯಪಾಲಿಸಿ ಈ ಬೆಂಗಳೂರು ಪಟ್ಟಣದಲ್ಲಿ ನಿಮ್ಮ ತಲೆಯನ್ನು ಎತ್ತತಕ್ಕಂತೆ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲೇ. ಎದ್ದು ನಿಂತ್ಕೊಳ್ಳೋಣ. ಒಂದೇ ಒಂದು ನಿಮಿಷ ನಾನು ಪ್ರಾರ್ಥನೆ ಮಾಡಿ ಹೊಡ್ತೇನೆ. ಮೈ ಟೈಮ್ ಇಸ್ ಅಪ್. ನಾನು ಪ್ರಾರ್ಥನೆ ಮಾಡಿ ನಾನು ಹೋಗ್ತೇನೆ. ಆ ಬಲಗೈಯನ್ನು ಮೇಲೆ ಎತ್ತರಿ, ಗಟ್ಟಿಯಾಗಿ ದೇವರಿಗೆ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ರಿ. ಥ್ಯಾಂಕ್ ಯು ಅಪ್ಪ, ಇವತ್ತು ನನ್ನ ಕುಟುಂಬ ಏನಾಗಿದೆಯೋ ಅದು ನಿನ್ನ ಕೃಪೆಯಿಂದ. ಇವತ್ತು ನನ್ನ ಜೀವಿತ ಏನಾಗಿದೆಯೋ ಅದು ನಿನ್ನ ಕೃಪೆಯಿಂದ. ಇವತ್ತು ನನ್ನ ಬಿಸ್ನೆಸ್ ಏನಾಗಿದೆಯೋ ಅದು ನಿನ್ನ ಕೃಪೆಯಿಂದ. ಥ್ಯಾಂಕ್ ಯು ಅಪ್ಪ. ನನ್ನ ಸಭೆ ಏನಾಗಿದೆಯೋ ಅದು ನಿನ್ನ ಕೃಪೆಯಿಂದ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ದೇವರಿಗೆ ಥ್ಯಾಂಕ್ ಯು ಹೇಳೋಣ. ಅದೇ ರೀತಿ ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನನಗೆ ಕೊಡುವ ಎಲ್ಲ ಕಾರ್ಯಗಳಲ್ಲೂ ನಾವು ನಂಬಿಗಸ್ತರಾಗಿರ್ತೇವೆ ಅಪ್ಪ, ನಂಬಿಗಸ್ತರಾಗಿರ್ತೇವೆ. ಪರಿಶುದ್ಧನಾದ ದೇವರೇ, ಈಗೋ ನಿನ್ನ ಜನರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಅಪ್ಪ. ನಿನ್ನ ಜನರನ್ನು ಆಶೀರ್ವದಿಸು. ನಿನ್ನ ನಾಮದ ಮಹಿಮೆಯನ್ನು ಕಂಡ ಸಾಕ್ಷಿಯಾಗಿ ನೆಲೆಗೊಳ್ಳತಕ್ಕಂತೆ ಪ್ರತಿಯೊಬ್ಬರ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಸಭೆಯ ಮೇಲೆ ಇಮ್ಮೆಜರಬಲ್ ಬ್ಲೆಸ್ಸಿಂಗ್ಸ್ ಅನ್ನು ನಾನು ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತಾ ಇದ್ದೇನೆ. ಉನ್ನತವಾದದ್ದು, ಶ್ರೇಷ್ಠವಾದದ್ದು ಸಂಪಾದನೆ ಮಾಡಿ ನಿನ್ನ ನಾಮಕ್ಕಾಗಿ ನೆಲೆಗೊಳ್ಳತಕ್ಕಂತೆ ನೀನು ನಿನ್ನ ಮಕ್ಕಳಿಗೆ ಕೃಪೆ ದಯಪಾಲಿಸು. ನಿನ್ನ ನಾಮದ ಮಹಿಮೆಯನ್ನು ನಿನ್ನ ಮಕ್ಕಳು ಕಾಣಲಿ ಅಪ್ಪ. ಈ ದಿನ ಈ ಸಭೆಯಲ್ಲಿ ಬಂದು ಇವರ ಬಿಸ್ನೆಸ್ಗಳನ್ನು, ಇವರ ಸೇವೆಗಳನ್ನು, ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡತಕ್ಕಂತೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಪ್ಪ. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.